ಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನು ಭಕ್ತಿಯಿಂದ ಸ್ಮರಿಸಿ ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಭಕ್ತಿಯಿಂದ ಸ್ಮರಿಸಿ ಸುಕ್ಷೇತ್ರ ಶೇಗುಣಸ್ಯ ಈ ಪವಿತ್ರ ನೆಲದ ಸಮರ್ಥ ಸದ್ಗುರು ಕಲ್ಮೇಶ್ವರ ಮಹಾರಾಜರ ಜ್ಞಾನಯಜ್ಞ ಜ್ಞಾನ ಸಪ್ತಾಹ ಈ ಕಾರ್ಯಕ್ರಮದ ಘನ ಸಾನ್ನಿಧ್ಯವನ್ನು ವಹಿಸಿರುವ ಪೂಜ್ಯದ್ವಯರಿಗೆ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಇಲ್ಲಿ ಆಗಮಿಸಿರುವಂಥ ಇಂಚಿಗೇರಿ ಸಂಪ್ರದಾಯದ ಎಲ್ಲ ಮಹಾರಾಜರಿಗೆ, ಶ್ರದ್ಧೆಯಿಂದ ಆಗಮಿಸಿರುವಂಥ ಎಲ್ಲ ಸದ್ಭಕ್ತವೃಂದಕ್ಕೆ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲಡಿಗೆ ಬಂಧುಗಳು ಮತ್ತು ಭದ್ರಪ್ಪಗಳು ಬಂಧುಗಳು ಕೂಡಿಕೊಂಡು ನಮ್ಮ ಅಜ್ಜವ್ರ ಪುಣ್ಯ ಸ್ಮರಣೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪುಣ್ಯ ಸ್ಮರಣೆ ಅಂದ್ರೆ ಬೇರೆನ ಮಾಡ್ತಾರೆ, ಆದರೆ ಈ ಎಲ್ಲಡಿಗೆ ಬಂಧುಗಳು ಇಲ್ಲಿ ಇದೊಂದು ಪ್ರವಚನ ಕಾರ್ಯಕ್ರಮದ ರೀತಿಯೊಳಗೆ ಮಾಡ್ಯಾರ. ನಮಗನಿಸ್ತು ಬಹುತೇಕಂದ್ರೆ ಇದೊಂದು ಮಠದ ಕಾರ್ಯಕ್ರಮ ಇರಬೇಕು ಅಂತ ಅನಿಸ್ತು. ಆ ರೀತಿಯಲ್ಲಿ ತಾವು ಇದನ್ನು ಆಯೋಜನೆ ಮಾಡ್ಯಾರ. ಒಬ್ಬ ವ್ಯಕ್ತಿ ಹುಟ್ಟುತ್ತಾನ, ಬೆಳಿತಾನ, ಕೊನೆಗೆ ದೇಹ ಬಿಟ್ಟು ಹೋಗ್ತಾನೆ. ಇಷ್ಟರ ನಡುವೆ ನಾವು ಏನು ಮಾಡ್ತೇವಲ್ಲ ಅದರಿಂದ ಒಳ್ಳೆಯ ಹೆಸರನ್ನು ಬರ್ತೈತಿ, ಕೆಟ್ಟ ಹೆಸರನ್ನು ಬರ್ತೈತಿ. ನಾವು ಸಾರ್ಥಕ ಜೀವನನೂ ಕಳೆಯಬಹುದು, ನಿರರ್ಥಕವಾದ ಜೀವನನೂ ಕಳೆಯಬಹುದು. ನಮ್ಮ ಜೀವನ ದೇವರ ತಲೆಗೇರುವಂಥ ಹೂವಾದರೂ ಆಗಬಹುದು, ನಮ್ಮ ಜೀವನ ಕಾಲಿಗೆ ಚುಚ್ಚುವಂಥ ಮುಳ್ಳಾದರೂ ಆಗಬಹುದು. ಚಲೋ ತಂಗೆ ಬದುಕಿದ್ದೀವಿ ಅಂದ್ರೆ ಪರಮಾತ್ಮನ ತಲೆಗೇರುವಂಥ ಹೂ ಆಗ್ತೀವಿ. 4 ಮಂದಿಗೆ ಬ್ಯಾಡಾಗಿ ಊರಿಗೆ ವಾಜ್ಯಾಗಿ ಬದುಕಿದ್ದೀವಿ ಅಂದರೆ ಕಾಲಿಗೆ ಚುಚ್ಚು ಮುಳ್ಳಾಗಿರ್ತೀವಿ. ಅದಕ್ಕೆ ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ದೇವರೇ ಎಲ್ಲರಿಗೂ ಆಯುಷ್ಯವನ್ನು ಕೊಟ್ಟಾನ. ಅವರವರ ಕರ್ಮಾನುಸಾರವಾಗಿ ಅವರವರ ಯೋಗ್ಯತೆಗೆ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಪರಮಾತ್ಮ ಅವರವರಿಗೆ ಆಯುಷ್ಯ, ಭೋಗ, ಸಂಪತ್ತನ್ನು, ವಿದ್ಯೆಯನ್ನು, ಸಂಸ್ಕಾರವನ್ನು ಕೊಟ್ಟು ಕಳಿಸ್ಯಾನ. ನಮಗೆ ಇಲ್ಲಿ ಬಂದ ಬಳಿಕ ನೋಡಪ್ಪ, ಚಲೋ ರೀತಿ ಜೀವನ ಕಳೆದ ನಾ ಏನು ನಿನ್ನ ಕಳಿಸ್ಕೊಟ್ಟನಿಲ್ಲ, ನನ್ನ ಹೆಸರು ತಗೊಂಡು ಬಾ ಅಂತ ಪರಮಾತ್ಮ ನಮ್ಮನ್ನು ಭೂಮಿ ಮೇಲೆ ಹುಟ್ಟಿಸ್ಯಾನ. ಆದರೆ ಇಂಥದ್ರೊಳಗೆ ನಾವು ಕುಡಿದ ತಿಂದ ಕೆಟ್ಟ ಕೆಲಸ ಮಾಡಿ, ಕೋರ್ಟ್ ಕಟ್ಲೆ ಮಾಡಿ, ಪೊಲೀಸ್ ಸ್ಟೇಷನ್ ಕಟ್ಟಿ ಏರಿ ಪೊಲೀಸರಿಂದ ಬಡತಾ ತಿಂದ ಸತ್ತೀವಿ ಅಂದ್ರೆ ದೇವರ ಏನು ಜೀವನ ಕೆಡಿಸ್ಕೊಂಡು ಬಂದಿಪ್ಪ ಅಂತ ಬೈತಾನೆ. ನಮ್ಮ ಜೀವನ ಏನಾಗಬೇಕು ಅಂದ್ರೆ ಕಮಲದ ಹೂ ಅರಳಿದಂಗೆ ಅರಳಬೇಕು. ನಮ್ಮ ಜೀವನ ಒಂದು ಹಣ್ಣಾದಂಗೆ ಮಾಗಬೇಕು. ಹಸಿ ಹಣ್ಣಿತ್ತು ಅಂದ್ರೆ ಅದನ್ನು, ಹಸಿಕಾಯಿ ಇತ್ತಂದ್ರೆ ಯಾರೂ ಅದನ್ನು ತಗೊಳ್ಳೋದಿಲ್ಲ, ಯಾರೂ ಅದನ್ನು ತಿನ್ಲಾಕ ಬಯಸುವುದಿಲ್ಲ. ಈಗ ಕಡಗಾಯಿ ಜೋಳದಾಗದು, ಈ ಜೋಳನೇ ಇಲ್ಲಿ ಬಿಡ್ರಿ, ನಿಮ್ಮ ಕಡೆ ಕಬ್ಬ ಪುಟ್ಟಿಕಾಯಿನೂ ಇಲ್ಲ, ಏನೂ ಇಲ್ಲ. ಒಟ್ಟು ಕಬ್ಬು ದನಗಳಿಗೆಟ್ಟು ವಾಡಿ ಹೋಗಿದ್ದು. ಅವು ದನಗಳು ಜವಾರಿನೂ ಇಲ್ಲ, ಎಲ್ಲ ಹೈಬ್ರಿಡ್ ಜರ್ಸಿ ದನಗಳು. ಅವು ಕಟ್ಟದ ವಾಡಿ ಹಾಕೋದು, ಅದು ವಾಡಿ ಸಹಿತ ಚಲೋ ಇಲ್ಲ, ಎಲ್ಲ ಹೊಡಿ ಹಾಕಿದ್ದು ವಾಡಿ, ಗರಿ ಹಾಕಿದ್ದು ವಾಡಿ. ಇಂಥದ್ದೆಲ್ಲ ನಾವು ತಿನಿಸಿ ಏನು ಮಾಡ್ತೀವಿ ಅಂದ್ರೆ ಅವುಗಳ ಆರೋಗ್ಯವನ್ನು ಕೆಡಿಸ್ತೀವಿ, ನಾವು ಕೆಡಿಸ್ಕೋತೀವಿ. ಹಂಗೆ ಕಡಗಾಯಿ ಏನಿರ್ತೈತಲ್ಲ, ಕಡಗಾಯಿ ಯಾರೂ ತಿನ್ಬೇಕಂತ ಬಯಸಂಗಿಲ್ಲ. ಕಡಗಾಯಿ ತುಸು ದಿವಸ ಆದ ಬಳಿಕ ದಿನ ಕಳೆದಂಗೆ ಅದೇ ಏನಾಗ್ತದಂದ್ರೆ ಪುಟ್ಟಿಕಾಯಿ ಆಗ್ತದೆ. ಪುಟ್ಟಿಕಾಯಿಯಷ್ಟು ಸವಿಯಾದಂಥ ರುಚಿಯಾದ ಫಲವೇ ಜಗತ್ತಿನಲ್ಲಿ ಇಲ್ಲ. ಅಮೃತ ಫಲ ಆಗ್ತದೆ.
ನೀನೊಲಿದಡೆ ವಿಷವೆಲ್ಲ ಅಮೃತಬಹುದಯ್ಯ, ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿರ್ಪವು ಕೂಡಲ ಸಂಗಮ ದೇವ. ದೇವರೇನಾದರೂ ಹೊಲದ ಅಂದ್ರೆ ಕಡಗಾಯಿ ಹೋಗಿ ಪುಟ್ಟಿಕಾಯಿ ಆಗ್ತದಲ್ಲ, ಅಷ್ಟು ಬದಲಾಗ್ತದದು. ಅಂದ ಬಳಿಕ ನಾವು ಯಾಕೆ ಬದಲಾಗಬಾರದು? ನಮ್ಮ ಜೀವನ ಐತಿ, ಇದನ್ನು ಯಾಕೆ ಕೆಡಿಸ್ಕೋಬೇಕು ನಾವು? ಇಲ್ಲಿ ತನಕ ಏನಾಗೈತೆ ಆಗಲಿ, ಇಲ್ಲಿ ತನಕ ನಾವು ಏನೇನೋ ಮಾಡ್ಕೋತ ಬಂದದೇವಿ. ಹುಟ್ಟಿದಾಗ ಎಷ್ಟು ಸ್ವಚ್ಛ ಇದ್ದೀವಿ, ಇಲ್ಲಿ ತನಕ ಅಷ್ಟು ಸ್ವಚ್ಛನ ಅದೇವನ್ ನಾವು. ನಮ್ಮ ಕೈಯ, ನಮ್ಮ ಕಾಲ, ನಮ್ಮ ಕಣ್ಣ, ನಮ್ಮ ಮನಸ್ಸ, ನಮ್ಮ ಬುದ್ಧಿ ಇವೆಲ್ಲ ಅಷ್ಟು ಸ್ವಚ್ಛ ಇಟ್ಕೊಂಡಿದ್ದೀವಿ. ಹುಟ್ಟಿದಾಗ ಎಲ್ಲ ಮಕ್ಕಳಿಗೆ ದೇವರ ಅಂತ ಕರೀತಾರೆ, ದೇವರಿದ್ದಂಗೆ ಅದಾವ ಮಕ್ಕಳು ಅಂತ ಕರೀತಾರೆ. ಬರ್ಬರ್ತ ಬೆಳ್ಕೋತ ಬಂದಂಗೆ ದೇವರಾಗಿ ಉಳಿಯಂಗಿಲ್ಲ, ಅವು ದೇವ್ ಹಾಕೋತ ಹೋಗ್ತಾವೆ, ಅಥವಾ ಮತ್ತೇನೇನೋ ಹಾಕೋತ ಹೋಗ್ತಾವೆ. ಅದಕ್ಕೆ ನಾವು ಏನಾಗಬೇಕು ಅಂದ್ರೆ, ದೇವ್ರು ನಮ್ಮನ್ನು ಕಳಿಸ್ಯಾನಂದ್ರೆ ನಾವು ದೇವರೇ ಆಗಬೇಕು. ಅದನ್ನು ಬಿಟ್ಟು ಬೇರೆ ಏನರೇ ಆದೀವಿ ಅಂದ್ರೆ ದೇವರು ನಮ್ಮನ್ನು ಸ್ವೀಕಾರ ಮಾಡಂಗಿಲ್ಲ. ದೇವರಾಗೋದಂದ್ರೆ ನಾವು ಏನೇನು ಮಾಡಬೇಕು? ದೇವರಾಗುವುದಂದ್ರೆ ಮೊಟ್ಟ ಮೊದಲನೇದ್ದು ದೇವರು ನಮಗೆ ಏನೇನು ಕೊಟ್ಟನಲ್ಲ ಅವೆಲ್ಲವನ್ನು ಸರಿಯಾಗಿ ಬಳಸ್ಲಾಕ ಕಲಿಬೇಕು. ನಮಗೆ ಅತ್ಯಂತ ಕಿಮ್ಮತ್ತಿಂದ ಒಂದು ಕೊಟ್ಟಾನ ದೇವರು, ಅದು ಬುದ್ಧಿಶಕ್ತಿ. ಮನುಷ್ಯನಲ್ಲಿ ಅತ್ಯಂತ ಕಿಮ್ಮತ್ತಿಂದ ಯಾವುದು ಅಂದ್ರೆ ಬುದ್ಧಿ. ಬುದ್ಧಿ ಇಲ್ಲ ಅಂದ್ರೆ ನಾವು ಪ್ರಾಣಿಗಳಿಗೆ ಸಮಾನವಾಗಿರ್ತೀವಿ. ಅವುಗಳಲ್ಲಿ ಬುದ್ಧಿಯ ಮಟ್ಟ ಕಡಿಮೆ ಅದ, ಆದರೂ ಅವು ಅಷ್ಟು ಚಲೋ ಬದುಕ್ತಾವೆ. ಒಂದರೆ ಸ್ಟಾರ ಗುಟ್ಕ ತಿಂದವನ್ ಎಮ್ಮಿಗಳದು ಭಾಳ ದಿವಸ ವಾಡಿ ತಿಂದು ಬಾಯಿ ಒಂದು ನಮನೆ ರವ ಆಗೈತಿ. ಅದಕ್ಕೆ ಒಂದು ತುಸು ಸ್ಟಾರ ಗುಟ್ಕ ತಂಬಾಕು ಮಿದ್ದು ಹಿಂಗೆ ಬಾಯಾಗಿ ಇಟ್ಕೊಂಡವನ್. ಅವಕ್ಕೆ ಬುದ್ಧಿ ಇಲ್ಲತ್ತೀವಿ, ಆದರೂ ಅವು ವಾಡಿ ಹುಲ್ಲ ಮೇವ ಇದನ್ನು ಬಿಟ್ಟು ಮತ್ತೇನು ತಿನ್ನಂಗಿಲ್ಲ. ತಮ್ಮ ರೀತಿ ನೀತಿ ಒಳಗನ ಹೊಂಟವವು. ಆದರೆ ನಮಗೆ ಬುದ್ಧಿ ಐತಿ, ಬಳಸಂಗಿಲ್ಲ. ನಾವು ಎಲ್ಲಿ ಬಳಸಬೇಕು ಅಲ್ಲಿ ಸರಿಯಾಗಿ ಬಳಸಂಗಿಲ್ಲ. ಮನುಷ್ಯ ಇಷ್ಟು ವಿಕಾಸ ಆದದ್ದು ಯಾವುದರಿಂದ ಅಂತ ಕೇಳಿದ್ರೆ ರೊಕ್ಕ ರೂಪಾಯದಿಂದಲ್ಲ, ಅವನಲ್ಲಿರುವಂಥ ಬುದ್ಧಿಶಕ್ತಿಯಿಂದ ಇಷ್ಟು ಬೆಳೆದ ಮನುಷ್ಯ. ಈ ಬುದ್ಧಿ ಅನ್ನುವಂಥದ್ದೇನದ, ಇದನ್ನು ಯಾವುದು ನಾಶವಾಗಲಾರದಂಗೆ ಐತಲ್ಲ ಅಂಥ ದೇವರನ್ನು ತಿಳ್ಕೊಳ್ಳೋ ಸಲುವಾಗಿ ಬಳಸಿದ್ದೀವಿ ಅಂದ್ರೆ ನಾವು ದೇವರಾಗಿ ಹೋಗ್ತೀವಿ. ಏನು ತಿಳ್ಕೋಬೇಕು ಜೀವನದೊಳಗೆ? ಬುದ್ಧಿ ಎದಕ್ಕೆ ಕೊಟ್ಟಾನ ದೇವರು? ಬರೇ ಬಡ್ಡಿ ಚಕ್ರ ಬಡ್ಡಿ ಆಡ್ಲಕ್ಕೆ ಬುದ್ಧಿ ಕೊಟ್ಟಿಲ್ಲ ದೇವರು. ಎದಕ್ಕೆ ಕೊಟ್ಟಾನ? ಒಂದು ತುಸು ದೇವರ ಬಗ್ಗೆ ವಿಚಾರ ಮಾಡಪ್ಪ ಅಂತ ಬುದ್ಧಿಯನ್ನು ಕೊಟ್ಟ. ದೇವರಂದ್ರೆ ಏನಪ್ಪ? ಯಾವುದು ಎಂದೂ ನಾಶ ಆಗಂಗಿಲ್ಲಲ್ಲ, ಇದ್ದಂಗೆ ಇರ್ತೈತಲ್ಲ, ಸದಾಕಾಲ ಬೆಳಗ್ತಾ ಇರ್ತೈತಲ್ಲ, ಅದಕ್ಕೆ ದೇವರು ಅಂತ ಕರೀತಾರೆ. ಅಂತಹ ದೇವರನ್ನು ನಾವು ತಿಳ್ಕೋಬೇಕು. ಆ ಬಳಿಕ ಎರಡನೇ ದೇವರು ನಮಗೊಂದು ಕೊಟ್ಟಾನ, ಮನಸ್ಸು ಅಂತ ಕೊಟ್ಟಾನ. ಆ ಮನಸ್ಸಿನಿಂದ ನಾವು ಒಳ್ಳೆಯ ಮನುಷ್ಯರಾಗಿ ಬದುಕಬೇಕು. ನಮ್ಮ ಮನಸ್ಸಿನಲ್ಲಿ ಕೆಟ್ಟ ಭಾವನಾ ಬರಬಾರ್ದು, ಕೆಟ್ಟ ವಿಚಾರಗಳು ಬರಬಾರ್ದು, ಇನ್ನೊಬ್ಬರ ಹಾಳಾಗಲಿಪ್ಪ ಅನ್ನುವಂಥ ಭಾವನಾ ಎಂದೂ ಬರಬಾರದು. ಆ ರೀತಿಯಾಗಿ ನಾವು ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನಮ್ಮ ಭಾವನೆಗಳಿದ್ದು ಅಂದ್ರೆ ನಾವೇ ಈ ಜಗತ್ತಿನಲ್ಲಿ ಸಜ್ಜನರು, ಒಳ್ಳೆಯವರು. ನಮ್ಮ ಮನಸ್ಸು ಹೆಂಗಿರಬೇಕು ಅಂದ್ರೆ, ಒಬ್ಬ ಋಷಿಯ ಭಾವನಾ ಇತ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಮಾಪ್ನುಯಾತ್. ಇಡೀ ಜಗತ್ತಿನಲ್ಲಿ ಎಷ್ಟು ಜೀವರಾಶಿಗಳದಾವಲ್ಲ ಎಲ್ಲವೂ ಸುಖಿಯಾಗಿರಲಿ. ಸರ್ವೇ ಸಂತು ನಿರಾಮಯಾಃ, ಅವು ಎಲ್ಲವೂ ಕೂಡ ಪಾಪದಿಂದ ಮುಕ್ತವಾಗಿ ಹೋಗಲಿ. ಎಲ್ಲ ಜೀವರಾಶಿಗಳ ಆರೋಗ್ಯ ಚೆನ್ನಾಗಿರಲಿ. ಈ ಲೋಕದಲ್ಲಿ ರೋಗ ರುಜಿನಾದಿಗಳ ಉಪಟಳ ಎಂದು ಬಾರದೇ ಇರಲಿ. ಮಾ ಕಶ್ಚಿತ್ ದುಃಖ ಮಾಪ್ನುಯಾತ್, ಎಂದಿಗೂ ದುಃಖ ಆಗುವುದು ಬೇಡ ಯಾರಿಗೂ ಅಂತ ಒಬ್ಬ ಋಷಿಯ ಭಾವನೆ.
ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರು ಅಂತ ಹೇಳಿದರು ಬಸವಣ್ಣವರು. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಬೇಕು. ಆದರೆ ನಮ್ಮದು ನಮ್ಮ ಮನೆಗಟ್ಟ ಚಲೋ ಆಗಲಿ, ನಮ್ಮ ಹೊಲ ಬೆಳೀಲಿ, ಮಂದಿ ಹೊಲ ಹಾಳಾಗಲಿ. ಅಣ್ಣ ತಮ್ಮನ ಇರ್ತಾರ, ಆದರೂ ಕೂಡ ತಮ್ಮನ್ನು ನೋಡ್ರೆ ಅಣ್ಣಗಾಗಿ ಬರಂಗಿಲ್ಲ, ಅಣ್ಣನ ನೋಡ್ರೆ ತಮ್ಮಗಾಗಿ ಬರಂಗಿಲ್ಲ. ಇವರಿಬ್ಬರು ಮೊದಲು ಬರೋಬ್ಬರಿನೇ ಇರ್ತಾರೋ, ಎಂದು ಲಗ್ನ ಆತು ಅಂದ ಅಣ್ಣ ತಮ್ಮ ಇಬ್ಬರು ಬೇರೆ ಬೇರೆ ಆಗಿಬಿಡ್ತಾರೆ. ಬೇರೆ ಮಾಡಿದವ್ರು ಯಾರು? ಯಾರು ಮಾಡಿದರೆ ಬೇರೆ? ಎರಡು ಬೇರೆ ಬೇರೆ ಮನೆಯಿಂದ ಏನು ಅವ್ರು ಬಂದ್ರೆ ಸೊಸೆಯಂದರು, ಅವರು ಮನಸ್ಸು ಜರ ಒಂದಿತ್ತು ಅಂದ್ರೆ ಮನೆ ಎಂದೂ ಒಡೆಯಂಗಿಲ್ಲ. ಅವರು ಮನಸ್ಸಿನಾಗನ ವಾದ ಕೂಡಲೇ ಒಟ್ಟೇನರೆ ಮಾಡಿ ಮನೆ ಒಡೆಯೋನು ಅಂತ ತಯಾರಿ ಮಾಡ್ಕೊಂಡ ಬಂದಿದ್ರು ಅಂದ್ರೆ ಬೇರೆ ಮಾಡೇ ಬಿಡ್ತಾರೆ. ರಾಮ ಲಕ್ಷ್ಮಣರಂಥ ಅಣ್ಣ ತಮ್ಮಿದ್ರು ಕೂಡ ಬರುವಂಥ ಸೊಸೆಯಂದರು ಸರಿಯಾಗಿರದೆ ಹೋದ್ರೆ, ಅವ್ರ ಮನಸ್ಸು ಒಂದಾಗಿರದೆ ಹೋದ್ರೆ ಮನೆ ಒಡೆದು ಎರಡಾಗ್ತಾವೆ. ನಮ್ಮ ಭಾವನಾ ಹೆಂಗದಾವಂದ್ರೆ ಅಣ್ಣ ತಮ್ಮಿದ್ರು ಕೂಡ ಸಾಯೋ ತಕ ಇವನ ಮುಖ ಅವನು ನೋಡಂಗಿಲ್ಲ, ಅವನ ಮುಖ ಇವನು ನೋಡಂಗಿಲ್ಲ. ಹಿಂಗೆ ನಾವು ಮನುಷ್ಯರಾಗಿ ಹುಟ್ಟರೆ ಏನು ಮಾಡವ್ರದೀವಿ ಜಗತ್ತಿನೊಳಗೆ? ಅಣ್ಣ ತಮ್ಮಂದಿರೇ ಒಂದಾಗಿಲ್ಲ ಅಂದ ಬಳಕಿನ ಜಗತ್ತಿಗೇನು ಬುದ್ಧಿ ಹೇಳಕ್ಕೆ ಅಧಿಕಾರ ಏನು ಬಂತೀವನಿಗೆ? ಇಬ್ಬರ ಮನ್ಯಾಗನ ಇವರು ಜಗಳಾಡಿ ಒಡೆದು ಎರಡಾಗ್ಯಾರ. ಇವನಿಗೆ ನ್ಯಾಯದ ಕಟ್ಟಿ ಮೇಲೆ ಕುಂತ ನೀ ಸರಿ ನೀ ತಪ್ಪ ಅಂತ ಹೇಳುವ ಯೋಗ್ಯತೆಯನ್ನು ಯಾರು ಕೊಟ್ಟರು? ಆದ್ದರಿಂದ ನಮ್ಮ ಭಾವನಾ ಚಲೋ ಇರಬೇಕು, ನಮ್ಮ ಮನಸ್ಸು ಚಲೋ ಇರಬೇಕು. ಮನಸ್ಸು ಒಳ್ಳೆಯದಾಗಿತ್ತು ಅಂದ್ರೆ, ಮನೆ ಒಂದಾಗಿತ್ತು ಅಂದ್ರೆ, ಮನೆಯಲ್ಲಿರುವಂಥ ಎಲ್ಲ ಸದಸ್ಯರ ಮನಸ್ಸು ಒಂದಾಗಿ ಇತ್ತು ಅಂದ್ರೆ ಆವಾಗ ನಮ್ಮ ಜೀವನ ಸ್ವರ್ಗವಾಗ್ತೈತಿ. ಮೊದಲನೇದ ಬುದ್ಧಿಯನ್ನು ಬಳಸ್ಬೇಕು. ಎರಡನೇದು ನಮ್ಮ ಮನಸ್ಸನ್ನು ಸ್ವಚ್ಛಾಗಿ ಇಟ್ಕೋಬೇಕು. ಮನಸ್ಸಿನಾಗ ಚಲೋ ಭಾವನಾ ಇರಬೇಕು. ಭಾವ ಶುದ್ಧ ಇದ್ರೆ ಭಾಗ್ಯಕ್ಕೇನು ಕಡಿಮೆ ಅಂತ ಹೇಳ್ತಾರೆ ರೈತರು. ನಮ್ಮ ಭಾವನಾ ಶುದ್ಧ ಇರಬೇಕು. ನಾವೆಲ್ಲ ರುದ್ರಾಭಿಷೇಕ ಮಾಡಬಹುದು, ದೊಡ್ಡ ದೊಡ್ಡ ಪೂಜಾ ಮಾಡಬಹುದು, ದಿನಂಪ್ರತಿ ಜಪ ಮಾಡಬಹುದು, ತೀರ್ಥಕ್ಷೇತ್ರಗಳಿಗೆ ಹೋಗಬಹುದು, ದಾನ ಧರ್ಮ ಮಾಡಬಹುದು. ಆದರೂ ಕೂಡ ನಮ್ಮ ಮನಸ್ಸನ್ನು ಕೊಳಕಿತ್ತು ಅಂದ್ರೆ, ಮನಸ್ಸಿನಾಗ ಹೊಲಸಿತ್ತು ಅಂದ್ರೆ ನಾವ್ಯಾಂಗ ದೇವರನ್ನು ಕಾಣ್ಲಿಕ್ಕೆ ಸಾಧ್ಯ ಆಗ್ತದ? ಇನ್ನು ಮೂರನೇದ್ದು, ದೇವರು ನಮಗೆ ಚಲೋ ಶರೀರ ಕೊಟ್ಟಾನ. ಶರೀರ ಕೆಡಿಸಲಾರ್ದಂಗೆ ಇದನ್ನು ದಿನಂಪ್ರತಿಯಾಗಿ ದುಡಿಸ್ಬೇಕು. ಶರೀರ ಕೆಡಿಸಬಾರ್ದು. ಶರೀರ ಕೆಡಿಸಬಾರ್ದು ಅಂದರೆ ಏನೇನಪ್ಪ? ಚಟ ಮಾಡಲಾರ್ದಂಗೆ ಇದ್ದ ಅಂದ್ರೆ ಅದು ಮೊಟ್ಟ ಮೊದಲನೇದ್ದು ಶರೀರ ಚಲೋ ಇಟ್ಕೊಳ್ಳೋ ಕೆಲಸ. ಚಟ ಮಾಡಲಾರ್ದಂಗೆ ನಾವು ಬದುಕಬೇಕು. ದೇವರ ಹಲ್ಲು ಕೊಟ್ಟಿರ್ತಾನ, ಇವು ತಂಬಾಕು ತಿಂದು ಜಂಗ್ ಹತ್ತಿರ್ತಾವಲ್ಲ, ಅವು ನಟ್ ಬೋಲ್ಟ್ ಎಲ್ಲ ಜಂಗ್ ಹತ್ತಿರ್ತಾವಲ್ಲ ಕಬ್ಬಿಣದು, ಹಂಗೆ ನಮ್ಮ ಹಲ್ಲು ಅದು ಅಂದ್ರೆ ದೇವರ ತಾನ ಹಲ್ಲು ಮಾಡಿದೆವೋ ಏನು ಮಾಡಿದೆವೋ ದೇವ್ರು ಬೈತಾನ ನಮ್ಮ. ಇನ್ನು ಕೆಲವೊಂದಿಷ್ಟು ಜನ ಸಿಗರೇಟ ಬಿಡಿ ಸೇದೇಶ ಶರೀರ ಎಷ್ಟು ಹಾಳಾಗ್ತೈತಿ ಅಂದ್ರೆ ಅವ್ರ ಕಲ್ಪನಾ ಸಹಿತ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ಶರೀರ ಹಾಳಾಗ್ತದೆ. ಆ ಬಳಿಕ ದೇವರ ನಮ್ಮ ಹಲ್ಲ ಹುಲಿ, ಚಿರತೆ, ಸಿಂಹ, ನಾಯಿ, ತ್ವಾಳ ಇವುಗಳಿಗತ್ಲೆ ನಮ್ಮ ಹಲ್ಲಿನ ರಚನೆ ಮಾಡಿಲ್ಲ. ನಮ್ಮ ಜಠರದ ಪದ್ಧತಿ, ಅನ್ನನಾಳ, ನಮ್ಮ ಇಡೀ ಪಾಚನ ತಂತ್ರ ಮಾಂಸಾಹಾರಿ ಪ್ರಾಣಿಗಳಿಗತ್ಲೆ ತಯಾರು ಮಾಡಿಲ್ಲ. ದೇವರ ಸಸ್ಯಾಹಾರ ತಿನ್ನಪ್ಪ ಅಂತ ನಮ್ಮನ್ನು ಹುಟ್ಸ್ಯಾನ. ಅದಕ್ಕೆ ಮೂರನೇದು ಏನು ಬಿಡ್ಬೇಕು ನಾವು? ಏನೇ ಮಾಂಸಾಹಾರವನ್ನು ತಿಂತಿದ್ರೂ ಕೂಡ ಇವತ್ತಿನಿಂದ ಅದನ್ನು ಬಿಟ್ಟು ಬಿಡಬೇಕು. ಆವಾಗ ನಮ್ಮ ಶರೀರ ಶುದ್ಧ ಉಳಿತೈತಿ, ನಮ್ಮ ಭಾವನಾ ಶುದ್ಧ ಉಳಿತಾವು. ಆಹಾರ ಶುದ್ಧವು ಸತ್ವಶುದ್ಧಿ. ಆಹಾರ ಹೊಲಸಾಯ್ತು ಅಂದ್ರೆ ಭಾವನಾ ಹೊಲಸಾಗ್ತದೆ, ಮನಸ್ಸು ಹೊಲಸಾಗ್ತದೆ. ನಾವು ಎಷ್ಟು ಬೇಕಾದಷ್ಟು ದೇವರ ಗುಡಿಗೆ ಹೋಗಲಿ, ಒಂದು ಪ್ರಾಣಿ ಹೊಡೆದು ತಿಂದು ಹೋದೀವಿ ಅಂದ್ರೆ ದೇವರು ನಮಗೆ ಎಂದೂ ಒಲೆಯಂಗಿಲ್ಲ, ಗೊತ್ತಿರಲಿ. ಬೇಕಾದಂಥವ್ರು ನಾವು ಇರಲಿ, ಆದ್ರೆ ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ. ಇಂತಲ್ಲದವರನು ವಲ್ಲನಯ್ಯ ಕೂಡಲ ಸಂಗಮ ದೇವ.
ದಯಾಧರ್ಮಕ ಮೂಲ ಹೇ ಅಂತ ಹೇಳಿದರು ಜೈನ ಸಂತರು. ದಯಾ ಇಲ್ಲ ಅಂದ್ರೆ ಧರ್ಮನ ಇಲ್ಲ. ಒಂದು ಪ್ರಾಣಿಗೆ ಹೊಡೆದು ನಾವು ತಿಂತಿದ್ದೀವಿ ಅಂದ್ರೆ, ಒಂದು ಪ್ರಾಣಿಯ ಜೀವ ತೆಗಿತಿದ್ದೀವಿ ಅಂದ್ರೆ ನಾವೆಂಥ ಮನುಷ್ಯರು? ನಮಗ್ಯಾರು ದೇವರು ಅನ್ನಬೇಕು? ನಮಗ್ಯಾರು ಒಳ್ಳೆಯ ಮನುಷ್ಯರು ಅಂತ ಕರಿಬೇಕು? ಒಬ್ಬ ಮನುಷ್ಯನ ಜರ್ ನಾವು ಹೊಡೆದೀವಿ ಅಂದ್ರೆ 10 ವರ್ಷ ಜೈಲಿಗೆ ಹಾಕ್ತಾರೆ ನಮ್ಮನ್ನು. ಆ ಪ್ರಾಣಿಗಳಿಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಹೊಡೆದು ತಿನ್ಲಾತ್ತಿದ್ದೀವಿ. ಇವತ್ತು ನೋಡಬೇಕು, ಆಧುನಿಕ ಕಾಲ ಭಾಳ ಮುಂದುವರೆದದ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಒಂದು ದಿವಸಕ್ಕೆ ಕೋಟಿಗಟ್ಟಲೆ ಪ್ರಾಣಿಗಳನ್ನು ಬರೀ ಆಹಾರಕ್ಕಾಗಿ ಹೊಡೆದು ಕೊಲ್ತಾರೆ. ಸಮುದ್ರದ ದಂಡೆಗಳಿಗೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಹಡಗುಗಳಗಟ್ಟಲೆ ಏನು ಮಾಡ್ತಾರೆ, ಮೀನಾ ಹಿಡಿದು ತಿಂತಾರೆ. ಈ ರೀತಿಯಾಗಿ ಮನುಷ್ಯ ಕುಲ ಇವತ್ತು ಸಸ್ಯಾಹಾರದಿಂದ ಮಾಂಸಾಹಾರದ ಕಡೆಗೆ ಹೊರಟದು. ಇದಕ್ಕಿಂತ ದೊಡ್ಡ ಪಾಪದ ಕೆಲಸ ಇನ್ನೇನು ಬೇಕು? ಬರೇ ಒಂದು ಕೊಲೆ ಮಾಡಿದ ಅಂದ್ರೆ, ಮನುಷ್ಯನ ಹೊಡೆದ ಅಂದ್ರೆ ಅವನಿಗೆ ಕೊಲೆಗಡುಕ ಅನ್ನುವ ಹಣೆಪಟ್ಟಿ ಕಟ್ಟುವುದಾದ್ರೆ, ದಿನಂಪ್ರತಿಯಾಗಿ ಆಹಾರಕ್ಕಾಗಿ ಕೋಟಿಗಟ್ಟಲೆ ಪ್ರಾಣಿಗಳನ್ನು ಕೊಲ್ಲುವಂಥ ಮನುಷ್ಯ ಕುಲಕ್ಕೆ ಕೊಲೆಗಡುಕ ಅಂತ ಯಾಕೆ ಕರಿಬಾರದು? ಆದ್ದರಿಂದ ನಾವು ಏನಾಗಬೇಕು, ಮೂರನೇದ್ದು ನಮ್ಮ ಶರೀರ ಚಲೋ ಇಟ್ಕೋಬೇಕು. ಯಾವುದೇ ಚಟ ಮಾಡಬಾರದು, ಮಾಂಸಾಹಾರ ಮಾಡಬಾರದು. ಆ ಬಳಿಕ ದೇವರ ನಮಗೆ ಚಲೋ ಶರೀರ ಕೊಟ್ಟಾನಂದ ಬಳಿಕ ಬರೇ ಹಾಲ ತುಪ್ಪ ಸಜ್ಜಕ ಉಣ್ಣೋದು ಮಕ್ಕಳದು ಮಾಡಿದ ಅಂದರೆ ಎದಕ್ಕೆ ಉಪಯೋಗ ಬರ್ತದೆ? ಸರಿಯಾಗಿ ಊಟ ಮಾಡಬೇಕು, ಬೆವರು ಸುರಿಸಿ ಭೂಮ್ಯಾಗ ದುಡಿಬೇಕು. ಆವಾಗ ನಿಜವಾದಂಥ ಶರೀರದ ಆರೋಗ್ಯ ಉಳಿತೈತಿ, ಶರೀರ ಚಲೋ ಉಳಿತದೆ. ದುಡಿಯುವುದನ್ನು ಕಲಿಬೇಕು. ನಾವು ಈಗೀಗ ಏನಾಗ್ಯದ, ಈ ಕಬ್ಬು ಬಂದಂದ ಮಂದಿ ಕಡೆ ಆಲಸ್ಯನ ಹೆಚ್ಚಾಗೈತಿ. ಯಾಕಂದ್ರೆ ಒಳಗೆ ಹೋಗಿ ಏನು ಇವ್ರು ಕಟ್ಟಿ ಬಾಯಿ ತೆರವಂಗಿಲ್ಲ, ಸಾಕಳಿ ಮಡಿ ಮಾಡಿಬಿಟ್ಟಿರ್ತಾರೆ. ಒಮ್ಮೆ ತೆರೆಯುವರು ಅಂದ್ರೆ ಮುಂದಿನ ಹೊಲಕ್ಕೆ ಹೋದ ಬಳಿಕ ಇವ್ರಿಗೆ ಗೊತ್ತು. ಆ ಬಳಿಕ ಕಬ್ಬು ತೆಗೆದು ಬೇರೆ ಬೆಳೆನೂ ಮಾಡಂಗಿಲ್ಲ ಮಂದಿ. ಹಿಂಗೆ ಮಾಡ್ರಿ ಅಂದ್ರೆ ಭೂಮಿನೂ ಹಾಳಾಗ್ತೈತಿ, ನೀವು ಹಾಳಾಗ್ತೀರಿ, ನಮ್ಮ ಇಡೀ ಸಂಸ್ಕೃತಿಯೇ ಹಾಳಾಗಿ ಹೋಗ್ತದೆ. ವಿಚಾರ ಮಾಡ್ಕೋರಿ. ಲಕ್ಷ ವರ್ಷಗಳಗಟ್ಟಲೆ ಹಿಡ್ಕೊಂಡು ಈ ಭೂಮಿ ಬೆಳ್ಕೋತ ಬಂದೈತಿ, ಒಟ್ಟ ಹಾಳಾಗಿಲ್ಲ. ಈಗ ನಾವು ಮೊನ್ನೆ ಬಂದೆವು. ಆಧುನಿಕ ಕಾಲದವರು ಒಂದು 50-60 ವರ್ಷದಿಂದ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಇವತ್ತು ಏನಾಗ್ಯಾವ ಭೂಮಿ ಅಂದರೆ ಎಲ್ಲ ಸೌಳೇರಿ ಕೂತಾವ. ನಿಮ್ಮ ಮುತ್ಯ ಸೌಳೇರಿಸಿದ್ದನು ಭೂಮಿ? ನಿಮ್ಮ ಅಜ್ಜಿಗಳು ಎಂದರೆ ಸೌಳೇರಿಸಿದ್ರನು ಭೂಮಿ? ಎಂದರೆ ಜವಳ ಪೈಪ್ ಹಾಕಿದ್ರನವರು? ಇಷ್ಟು ಲಕ್ಷ ವರ್ಷಗಟ್ಟಲೆ ಕೋಟಿ ವರ್ಷದಿಂದ ಭೂಮಿ ಬೆಳ್ಕೋತ ಬಂದೈತಿ. ಮಣ್ಣು ಹಾಳಾಗಿಲ್ಲ, ನೀರು ಹಾಳಾಗಿಲ್ಲ. ಆ ಬಳಿಕ ಬೆಳೆಯೆಲ್ಲ ಚಲೋನ ಬೆಳೀತಿದ್ದು. ಇವತ್ತು ಯಾಕೆ ಹಿಂಗಾಯಿತು ಅಂತ ಕೇಳಿದ್ರೆ, ನಾವು ಕೆಟ್ಟದೀವಿ, ಭೂಮಿಯ ಆರೋಗ್ಯವನ್ನು ಕೆಡಿಸಿದ್ದೀವಿ. ನಾವು ನಮ್ಮ ಮಕ್ಕಳಿಗೆ ಮುಂದೆ ಏನು ಕೊಡವರದೀವಿ? ಈಗ ಮಕ್ಕಳಿಗೆ ಅಂಥೇಳಿ ಒಬ್ಬ ಮನುಷ್ಯ ಏನು ಕೊಟ್ಟು ಹೋಗ್ತಾನೆ? ತನ್ನ ಆಸ್ತಿಯನ್ನು ಕೊಟ್ಟು ಹೋಗ್ತಾನೆ. ನೀವು ಜವಳ ಹತ್ತಿದ ಭೂಮಿ ನಿಮ್ಮ ಮಕ್ಕಳಿಗೆ ಕೊಟ್ಟು ಹೋದ್ರಿ ಅಂದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ಏನು ಹರಿಸ್ತಾರೋ ಏನು ಬೇಯ್ತಾರೋ? ಜವಳ ಹತ್ತಿದ ಜಮೀನು ನಿಮ್ಮ ಮಕ್ಕಳಿನ ಹೆಸರಲ್ಲೇ ನೀವು ಒಂದು 100 ಎಕರೆ ಬರೆದ್ರು ಕೂಡ ಯಾವ ಮಗನೂ ನಿಮಗೆ ಶಬ್ಬಾಶ್ಗಿರಿ ಕೊಡಂಗಿಲ್ಲ. ಇದು ನಿಮಗೆ ಗೊತ್ತಿರಲಿ. ನೀವು ತಿಳ್ಕೊಂಡಿರ್ಬೋದು ನಾವು ಭಾಳ ಶಾಣೆ ಒಕ್ಕಲಿಗರದೇವಿ ಅಂತ ತಿಳ್ಕೊಂಡು, ಭಾಳ ಶಾಣೆ ಒಕ್ಕಲಿಗರದೇವಿ ಅಂತ ತಿಳ್ಕೊಂಡು ಭೂಮಿ ತುಂಬ ಎಲ್ಲ ನೀರಾಗ ನಿಂದಿರಿಸಿ ಭೂಮಿನ ಬೆಳೆಲಾರ್ದಂಗೆ ಮಾಡಿದ್ದೀವಿ. ನಮಗೆ ಹೆಂಗೆ ಶಾಣೆ ಒಕ್ಕಲಿಗಾರ ಅನ್ನಬೇಕು? ಶಾಣೆ ಒಕ್ಕಲಿಗರ ಯಾರು ಅಂದ್ರೆ, ಭೂಮಿ ಎಷ್ಟು ಬೇಡ್ತೈತೋ ಅಷ್ಟ ನೀರು ಕೊಡ್ಬೇಕು, ಅದಕ್ಕೆ ಹೆಚ್ಚಿಗೆ ನೀರು ಕೊಡ್ಲಾಕ ಹೋಗಬಾರದು. ನಮ್ಮ ಪರಿಸ್ಥಿತಿ, ಭೂಮಿ ಪರಿಸ್ಥಿತಿ ಹೆಂಗಾಗೈತಿ ಇವತ್ತು ಅಂತ ಕೇಳಿದ್ರೆ, ಒಂದು ರೊಟ್ಟಿ ತಿನ್ನೋದು 4 ಲೀಟ್ರ್ ನೀರು ಕುಡಿಯೋದು. ಆದ್ರೆ ನಮ್ಮ ಆರೋಗ್ಯ ಚಲೋ ಉಳಿತೈತೆ? ಎಷ್ಟು ಊಟ ಮಾಡ್ತೀವೋ ಅದಕ್ಕೆ ತಕ್ಕಂಗೆ ನೀರು ಕುಡಿಬೇಕು, ಅದಕ್ಕೆ ತಕ್ಕಂಗೆ ತುಸು ಗಾಳಿನೂ ಆಡಬೇಕು ನಮ್ಮ ಶರೀರದೊಳಗೆ. ಹೆಂಗೈತ್ಲ ಇಲ್ಲಿ ಶರೀರದೊಳಗೆ, ಹಂಗೆ ಭೂಮಿನೂ ಒಂದು ಅತ್ಯಂತ ಸುಧಾರಿತವಾದಂತಹ ತಂತ್ರಜ್ಞಾನದಿಂದ ಒಕ್ಕಲ್ತನ ಮಾಡಿದೀವಿ ಅಂದ್ರೆ ಮಾತ್ರ ನಮಗೆ ಜಾಣ ಒಕ್ಕಲಿಗರು ಅಂತ ಕರೀತಾರೆ. ಇಲ್ಲದೆ ಹೋದ್ರೆ ನಾವಂತೂ ಈಗ ಹಾಳಾಗೋ ಕಾಲಕ್ಕೆ ಬಂದಿದ್ದೀವಿ.
ಭೂಮಿ ಅಂತೂ ಸಂಪೂರ್ಣವಾಗಿ ಮಣ್ಣು ಹಾಳಾಗ್ತೈತಿ. ತಿಳ್ಕೊರ್ತಾವೆಲ್ಲರೂ ಮಣ್ಣು ಹೆಂಗೆ ತಯಾರಾಗ್ತದ? ಮೊಟ್ಟ ಮೊದಲಿದು ಭೂಮಿ ನಿರ್ಮಾಣ ಆದಾಗ ಹೆಂಗಿತ್ತು ಅಂದ್ರೆ ಅಗ್ನಿಯ ಚಂಡಿದ್ದಂಗಿತ್ತು, ಬೆಂಕಿ ಉಂಡಿ. ಕ್ರಮೇಣವಾಗಿ ಲಕ್ಷಾಂತರ ವರ್ಷ ಆದ ಬಳಿಕ ಬೆಂಕಿ ಉಂಡೆಲ್ಲ ತಣ್ಣಗಾಕೋತ ಬಂತು. ಆವಾಗ ದೊಡ್ಡ ದೊಡ್ಡ ಬಂಡೆಗಲ್ಲುಗಳು, ಬೆಟ್ಟ ಗುಡ್ಡ ಪರ್ವತ ಎಲ್ಲ ನಿರ್ಮಾಣ ಆದವು. ಆ ಬಳಿಕ ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷ ಬಿಸಿಲು ಬಿದ್ದ ಏನಾಯಿತು ಅಂದ್ರೆ ಕಲ್ಲು ಹೋಗಿ ಸಣ್ಣ ಸಣ್ಣ ಗರ್ಸ್ ಬಂಡೆಗಳಾದವು, ಗರ್ಸಾಯಿತು. ಆ ಗರಸು ಮುಂದೆ ಲಕ್ಷಾಂತರ ವರ್ಷ ಬಿಸಿಲ ಮಳೆ ಗಾಳಿಗೆಲ್ಲ ಬಿದ್ದ ಅದು ಮಣ್ಣಾಯಿತು. ಮಣ್ಣು ಆಗಬೇಕಂದ್ರೆ ಕೋಟಿಗಟ್ಟಲೆ ವರ್ಷದಿಂದ ಭೂಮಿ ಪ್ರಯತ್ನ ಮಾಡಿದಾಗ, ವಾತಾವರಣ ಪ್ರಯತ್ನ ಮಾಡಿದಾಗ ಒಂದು ಹಿಡಿ ಮಣ್ಣು ತಯಾರಾಗ್ತದೆ. ಅಂದ ಬಳಿಕ ಆ ಮಣ್ಣು ಹಾಳು ಮಾಡ್ಲಾಕ ನಮಗೆ 50 ವರ್ಷನಾಗ ನಾವು ಎಲ್ಲ ಮಣ್ಣು ಹಾಳು ಮಾಡಿ ಇಟ್ಟಿದ್ದೀವಿ. ಇವತ್ತು ಮಣ್ಣೇನು ಕೊಂಡು ತರ್ಲಾಕ ಬರ್ತೈತಿ? ನಾವು ತಿಳ್ಕೊಂಡಿದ್ದೀವಿ ಎಲ್ಲ ಕೊಂಡು ತರ್ಲಾಕ ಬರ್ತೈತೆ. ಎಲ್ಲ ಕೊಂಡು ತರ್ಲಾಕ ಬರಂಗಿಲ್ಲ. ಆರೋಗ್ಯ ಕೊಂಡು ತರ್ಲಾಕ ಬರಂಗಿಲ್ಲ, ಮಣ್ಣು ಕೊಂಡು ತರ್ಲಾಕ ಬರಂಗಿಲ್ಲ. ಆ ಬಳಿಕ ನಮ್ಮ ಆಧ್ಯಾತ್ಮಿಕ ಸಾಧನೆಯನ್ನು, ಸಂಸ್ಕಾರವನ್ನು ಕೊಂಡು ತರ್ಲಾಕ ಬರಂಗಿಲ್ಲ. ಹೀಗಾಗಿ ನಾವು ನಮ್ಮ ಪಾಲಿಗೆ ಬಂದಂಥ ಮಣ್ಣೇನದ, ಭೂಮಿ ಏನದ, ಅದನ್ನು ಕೆಡಿಸಲಾರ್ದಂಗೆ ಇಟ್ಕೊಳ್ಳೋದು ಇವತ್ತಿನ ಅತ್ಯಂತ ಮೊಟ್ಟ ಮೊದಲನೇ ಕೆಲಸ ಐತಿ. ಭೂಮಿ ಹೆಂಗೆ ಕೆಡಿಸಿದೀವಿ ನಾವೆಲ್ಲರೂ? ಚಲೋ ತಿಪ್ಪಿ ಗೊಬ್ಬರನ ಹಾಕಂಗಿಲ್ಲಲ್ಲ ಮಣ್ಣಿಗೆ. ತಿಪ್ಪಿ ಗೊಬ್ಬರ ಹಾಕಿದ್ರೆ ಭೂಮಿ 10 ಪಟ್ಟು ಬೆಳಿತೈತಿ, ಭೂಮಿ ಪೈಲ್ವಾನ್ ಆದಂಗೆ ತಯಾರಾಗ್ತೈತಿ. ಆದರೆ ಇವತ್ತು ನಮ್ಮ ಭೂಮಿ ಹೆಂಗೆ ಮಾಡಿದ್ದೀವಿ ಅಂದ್ರೆ ಪೋಲಿಯೋ ರೋಗಿ ಆದಂಗೆ ಆಗೈತಿ ಇವತ್ತು ಭೂಮಿ ನಮ್ಮದು. ಇವತ್ತು ನಮ್ಮ ಭೂಮಿ ಹೆಂಗಾಗ್ಯದಂದ್ರೆ ಕೈಕಾಲು ಸಣ್ಣ, ಹೊಟ್ಟೆ ಡುಮ್ಮ, ಹಂಗಾಗೈತಿ ನಮ್ಮ ಭೂಮಿ ಇವತ್ತು. ಯಾಕಂದರೆ ಬೇರೆ ಬೇರೆ ಬೆಳೆ ಬೆಳೆಯಂಗಿಲ್ಲ. ಕಬ್ಬ ಎಲ್ಲ ಮಾಡ್ತೀವಿ, ಆ ಬಳಿಕ ಹೊಲನ ಉರಿ ಹಚ್ಚಿಬಿಡ್ತೀವಿ. ಅದು ಭೂಮಿಗೆ ಆಹಾರ ಆಗ್ತಿತ್ತು. ಅಲ್ಲೇ ರೂಟ್ರ್ ಹೊಡೆದು ನೀವು ಭೂಮಿಯಾಗ ಕುಡಿಸಿದ್ರಿ ಅಂದ್ರೆ ಭೂಮಿಗೆ ಆಹಾರ ಆಗ್ತಿತ್ತು. ರಾಸಾಯನಿಕ ಗೊಬ್ಬರ ಹಾಕಿ ಯಾವುದು ಭೂಮಿಗೆ ಮಿತ್ರನಾಗಿತ್ತು ಅಂಥ ಎರೆಹುಳುಗಳನ್ನೇ ಕೊಂದು ಬಿಟ್ಟೇವು ನಾವು. ಸೂಕ್ಷ್ಮ ಜೀವರಾಶಿಗಳನ್ನೆಲ್ಲ ಕೊಂದು ಬಿಟ್ಟಿವಿ. ಹಿಂಗಾಗಿ ಮಣ್ಣು ಇವತ್ತು ನಮ್ಮದು ಬೆಣ್ಣಿದ್ದಂಗಿಲ್ಲ, ಮೆತ್ತಗಿಲ್ಲ. ನಮ್ಮ ಮಣ್ಣು ಹೆಂಗಾಗೈತಿ? ಗರ್ಸ್ ಆದಂಗೆ ಆಗ್ಯದ, ಬಿರುಸಾಗೈತಿ ನಮ್ಮ ಭೂಮಿ. ಬಿರುಸಾಗೈತಿ ಇದರ ಅರ್ಥ ಏನು? ಈಗ ನೋಡಿ, ನಮ್ದ ಹೊಟ್ಟೆ ಬಿರುಸಾತು ಅಂದ್ರೆ ಆರೋಗ್ಯ ಕೆಟ್ಟೈತಿ, ಹೊಟ್ಟೆ ಸರಿ ಇಲ್ಲಪ್ಪ ಅಂತ ಹೇಳ್ತಾರೆ. ಹೆಂಗಿರ್ಬೇಕು? ಕಾಲ ಬೆಚ್ಚಗಿರ್ಬೇಕು, ಹೊಟ್ಟೆ ಮೆತ್ತಗಿರ್ಬೇಕು, ತಲೆ ತಂಪಿರ್ಬೇಕು. ಇದು ಆರೋಗ್ಯವಂತ ಮನುಷ್ಯನ ಲಕ್ಷಣ. ನಮ್ಮ ಹೆಂಗಾಗ್ಯಾವು? ಕಾಲು ತಣ್ಣಗಾಗ್ಯಾವು, ಕೆಲಸನ ಮಾಡಂಗಿಲ್ಲ, ಮತ್ತು ತಣ್ಣಗಾಗಲಾರ್ದು ಏನು ಮಾಡ್ತಾವು? ಆ ಬಳಿಕ ಹೊಟ್ಟೆ ಬಿರುಸಾಗ್ಯದ. ಮುಂಜಾನೆ ಎದ್ದು ಕೂಡಲೇ ಇಡ್ಲಿ, ವಡ, ಬಜಿ, ಚಾ, ಈ ಚೋಡಾ ತಿಂದಿ ಹೊಟ್ಟೆ ಬಿರುಸಾಗಲಾರ್ದು ಏನು ಮಾಡ್ತೈತಿ? ಮತ್ತು ಬಿರುಸಾಗೋದ ಹೊಟ್ಟೆ. ಮುಂಜಾನೆ ಎದ್ದು ಕೂಡಲೇ ಬ್ರೆಡ್ಡ, ಬಿಸ್ಕಿಟ ತಿಂದ ಅಂದ್ರೆ ಮೈದಾದಿಂದ ತಯಾರು ಮಾಡಿರ್ತಾರೆ ಅವುಗಳನ್ನು. ಅದನ್ನು ನಾವು ತಿಂದೀವಿ ಅಂದ್ರೆ ಹೊಟ್ಟೆ ಬಿರುಸಾಗೋದು ಗ್ಯಾರಂಟಿ, ಮಲಬದ್ಧತಾ, ಕ್ಯಾನ್ಸರ್ ಆಗೋದು ಗ್ಯಾರಂಟಿ. ಹಿಂದಿನ ಒಬ್ಬರು ಅಜ್ಜ ಅಜ್ಜಿಯರೇ ಬ್ರೆಡ್ಡ ಬಿಸ್ಕಿಟ ತಿಂದು ಅದಕ್ಕೆ ನ್ಯಾರಿ ಅಂದಾರೇನು? ಇದೆಲ್ಲ ನಮ್ಮ ಆಹಾರ ಪದ್ಧತಿ ಬಿಟ್ಟು ಬೇರೆ ಏನರೇ ಮಾಡ್ಕೋತ ಹೋದದಕ್ಕೆ ಇಷ್ಟೆಲ್ಲ ರೋಗ ಬಂದದ್ದು. ಆದ್ದರಿಂದ ಭೂಮಿ ಇವತ್ತು ನಮ್ದು ಏನಾಗ್ಯದ? ಬಿರುಸಾಕೋತ ಹೊಂಟೈತಿ. ಭೂಮಿ ಮೆತ್ತಗಾಗ್ತದೆ. ಅದರಿಂದ ನೀವು ಟ್ಯಾಕ್ಟ್ರಲ್ಲೇ ಗಳೆ ಹೊಡೆಯೋದ್ರಿಂದ ಭೂಮಿ ಮೆತ್ತಗಾಗಂಗಿಲ್ಲ. ಯೂರಿಯಾ DAP ಭೂಮಿಗೆ ಹಾಕೋದ್ರಿಂದ ಭೂಮಿ ಮೆತ್ತಗಾಗಂಗಿಲ್ಲ. ಭೂಮಿ ಮೆತ್ತಗಾಗಬೇಕು ಅಂದರೆ ಎರೆಹುಳುಗಳನ್ನು ತಂದು ಭೂಮಿಯಲ್ಲಿ ಬಿಡಬೇಕು. ಎರೆಹುಳುಗಳಿಗೆ ಬೇಕಾದಂಥ ತಿಪ್ಪಿ ಗೊಬ್ಬರ ಹಾಕಬೇಕು. ಆಗ ಮಾತ್ರ ಭೂಮಿ ಏನಾಗ್ತದಂದ್ರೆ ಮೆತ್ತಗಾಗ್ತೈತಿ. ಭೂಮಿ ಮೆತ್ತಗಾಯಿತು ಅಂದ್ರೆ ಚಲೋ ಬೆಳೆ ಕೊಡ್ತದ, ಭೂಮಿ ಆರೋಗ್ಯ ಕೆಡಂಗಿಲ್ಲ. ಇನ್ನು ಎಲ್ಲರೂ ಮನೆಯಲ್ಲಿ ದೇಶಿ ಆಕಳ, ದೇಶಿ ಎತ್ತುಗಳನ್ನ ಕಟ್ಟಬೇಕು. ಜವಾರಿ ಆಕಳ, ಜವಾರಿ ಎತ್ತುಗಳು ಅವೇನ್ರಿ ಹಿಂಡಂಗಿಲ್ಲ ಬಿಡಂಗಿಲ್ಲ. ಎದಕ್ಕೆ ಕಟ್ಟಬೇಕ್ರಿ? ಅವು ಹಿಂಡಂಗಿಲ್ಲ ಅನ್ನೋದು ಅಷ್ಟೇ ಖರೆ. ಆದ್ರೆ ಅವು ಗೊಬ್ಬರ ಕೊಡ್ತಾವೆಲ್ಲ, ಅವು ಗೋಮೂತ್ರ ಕೊಡ್ತಾವೆಲ್ಲ,
ಅವುಗಳನ್ನೇ ನೀವು ಒಂದು ಸ್ಲರಿಯಾಗಿ ತಯಾರು ಮಾಡಿರಿ. ಕೃಪಾಮೃತ ಅಂತ ಮಾಡಿರಿ, ಜೀವಾಮೃತ ಅಂತ ಮಾಡಿರಿ. ಒಂದು 7 ದಿವಸ ಹಿಂಗೆ ಗೋಮೂತ್ರ, ಗೋಮಯ, ಬೆಲ್ಲ, ಹಿಟ್ಟ ಎಲ್ಲ ಕಲಿಸಿದೆಲ್ಲ ಮಾಡ್ಯಾರ ಅವ್ರು ಎಲ್ಲಡಿಗೆ. ಅವ್ರು ಅದನ್ನು ನೋಡ್ಕೊಂಡು ನೀವು ಮಾಡ್ರಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಮಾಡ್ಯಾರ ಅವರು. ಮಂದಿ ತುಸುವರೆ ಸುಧಾರಿಸಲಿ, ಈ ರಾಸಾಯನಿಕ ಗೊಬ್ಬರದಿಂದ ಸಾವಯವದ ಕಡೆಗೆ ಬರಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ. ಹಂಗೆ ಭೂಮಿ ಚಲೋ ತಂಗಿರಬೇಕು, ನಮ್ಮ ಶರೀರದ ಆರೋಗ್ಯ ಚಲೋ ಇರಬೇಕು. ಮೊದಲನೇದ್ದ ಬುದ್ಧಿ ಚಲೋ ಇರಬೇಕು, ಎರಡನೇದ್ದ ಮನಸ್ಸು ಚಲೋ ಇರಬೇಕು, ಮೂರನೇದ್ದ ನಮ್ಮ ಶರೀರ ಚಲೋ ಇರಬೇಕು, ಅದರ ಜೊತೆಗೆ ಭೂಮಿನೂ ಚಲೋ ಇರಬೇಕು. ನೋಡ್ರಿ, ರೈತನಷ್ಟು ದೊಡ್ಡವ ಯಾರೂ ಅಲ್ಲ ಜಗತ್ತಿನಾಗ. ಯಾಕೆ ಅಂದ್ರೆ ಇದು ಪಾಟಿ, ಪೆನ್ಸಿಲ್ಲ, ಪುಸ್ತಕ ಇದರನ್ನ ಕೆಲಸ ಅಲ್ಲದು. ಒಕ್ಕಲ್ತನ ಅಂದ್ರೆ ಸ್ವತಃ ಭೂಮಿ ಒಳಗೆ ಹೋಗಿ ಮಣ್ಣಿನಲ್ಲಿ ಮಣ್ಣಾಗಿ ದುಡ್ದಾಗ ಅವನಿಗೆ ಒಬ್ಬ ಒಕ್ಕಲಿಗ ಅಂತ ಈ ಜಗತ್ತು ಕರೀತದೆ. ಬರೀ ಆಫೀಸ್ನಾಗ ಕೂತು ಕಂಪ್ಯೂಟರ್ದಾಗ ಲೆಕ್ಕ ಮಾಡ್ರೆ ಒಕ್ಕಲಿಗ ಆಗೋದಿಲ್ಲವ. ಒಕ್ಕಲಿಗನಾಗಬೇಕಂದ್ರೆ ಏನಾಗಬೇಕು? ಹಳ್ಳ್ಯಾಗ ಹೇಳ್ತಾರಲ್ಲ, ತನ್ನ ಬಣ್ಣ ಮಣ್ಣಿಗೆ ಕೊಡಬೇಕು, ಮಣ್ಣಿನ ಬಣ್ಣ ತಗೋಬೇಕು, ಅವಾಗ ಒಬ್ಬ ಶ್ರೇಷ್ಠ ಒಕ್ಕಲಿಗನಾಗ್ತಾನೆ. ಸೂರ್ಯ ಉದಯ ಆಗೋಕ್ಕಿಂತ ಮೊದಲ ಹೊಲಕ್ಕೆ ಹೋಗಬೇಕು, ಸೂರ್ಯ ಮುಳುಗಿದ ಬಳಿಕ ಮನೆಗೆ ಬರಬೇಕು, ಅವನಿಗೆ ಒಕ್ಕಲಿಗ ಅಂತ ಕರೀತಾರೆ. ಈ ಎಲ್ಲ ಮಂದಿ ರಾಜಕೀಯ ಲೀಡರ್ ಹಾಕೋತ ಹೊಂಟತಿ. ಒಟ್ಟು ಬಿಳಿ ಹೆಂಗೆ ಹಾಕೊಳ್ಳೋದು, ಗುಲಾಲ್ ಆಡ್ಕೋತ ತಿರುಗಾಡಿ ಬಿಡೋದು. ರಾಜಕೀಯದವ್ರ ಹಿಂದೆ ಬೆನ್ನು ಹತ್ತಿರ ಒಕ್ಕಲ್ತನ ಆಗುವುದಿಲ್ಲ, ಭೂಮಿ ಬೆನ್ನು ಹತ್ತಿರ ಒಕ್ಕಲ್ತನ ಆಗ್ತದೆ. ದೇವರು ಮೆಚ್ಚುವುದು ಇನ್ನೊಬ್ಬರದ ಕಸದ ತಿಂದರೆ ಮೆಚ್ಚಂಗಿಲ್ಲ. ಭೂಮ್ಯಾಗ ದುಡದ ನಾವು ಈ ರಟ್ಟಿಯಿಂದ ದುಡದ, ಬೆವರು ಸುರಿಸಿ ದುಡದ 4 ಮಂದಿಗೆ ಉಣಿಸಿದೀವಿ ಅಂದ್ರೆ ಅವಾಗ ದೇವರು ನಮಗೆ ಹೌದು ಹೌದಂತ ಪ್ರಶಸ್ತಿ ಕೊಡ್ತಾನೆ. ಇವತ್ತೇನಾಗೈತಿ? ಅದೆಲ್ಲ ಮರೆಯಾಕೋತ ಹೊಂಟೈತಿ. ಹಂಗಾಗಬಾರದು. ನಾವೆಲ್ಲರೂ ಕೂಡ ಏನಾಗಬೇಕು ಅಂತ ಕೇಳಿದ್ರೆ ಚಲೋ ಒಕ್ಕಲಿಗರಾಗಬೇಕು. ಸಣ್ಣವನಲ್ಲೋ ಪುಣ್ಯವಂತ, ಕಣ್ಣ ತೆರೆದ ನೋಡು ಒಕ್ಕಲಿಗ. ಬರೇ ಸಾಲಿ ಕಲ್ಕೋತ ಹೊಂಟತಿ ಈಗಿನ ಹೊಸ ಮಂದಿ. ಏನು ಕಲ್ತ್ರಪ್ಪ? BA ಕಲ್ತರು, BSc ಕಲ್ತರು, MSc ಕಲ್ತರು, ಡಾಕ್ಟ್ರೇಟ್ ಮಾಡಿದರು, ಎಲ್ಲ ಮಾಡಿದರು. ಆದರೂ ಇವರು ಯಾರಿಗೂ ಕೂಡ 4 ಜೋಳದ ಕಾಳು ತಯಾರು ಮಾಡ್ಲಿಕ್ಕಾಗೋದಿಲ್ಲ, 4 ಕಬ್ಬಿನ ಗಣಕಿ ತಯಾರು ಮಾಡ್ಲಿಕ್ಕೆ ಬರುವುದಿಲ್ಲ. ಅಂದ ಬಳಿಕ ಇವರೆಲ್ಲರೂ ನಮ್ಮ ಒಕ್ಕಲಿಗನ ಮುಂದೆ ದಡ್ಡರೇ ಹೊರತು ಇವರು ಯಾರೂ ಶಾಣ್ಯರಲ್ಲ. ಒಕ್ಕಲಿಗನೇ ನಿಜವಾದ ಜಾಣ, ನಿಜವಾದ ಶಾಣ್ಯ. ಒಕ್ಕಲಿಗರ ಶಾಣ್ಯ ಅಂದ್ರೂ ಮಂದಿನ ಚಪ್ಪಳೆ ಹಾಕವಲ್ದು, ಅಂದ್ರೆ ಏನೋ ಮಳ್ಳ ಐತತ್ ನಮ್ಮ ಮಂದಿ. ಶಾಣ್ಯಾರು ಯಾರಪ್ಪ ಅಂದ್ರೆ ಒಕ್ಕಲಿಗರೇ ಶಾಣ್ಯಾರು. ಯಾಕೆ ಅಂದ್ರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ನಮ್ಮ ಗಾದೆ ಮಾತು ಹೇಳ್ತದೆ. ಕೋಟಿಗಟ್ಟಲೆ ವಿದ್ಯಾ ಇದ್ರೆ ಏನು ಮಾಡೋದು? ಹೊಟ್ಟೆ ತುಂಬಿಸುವಂಥ ವಿದ್ಯಾ ಯಾವುದದ ಅದೇ ದೊಡ್ಡದು ಜಗತ್ತಿನೊಳಗೆ. ನಮಗೆ ಹಸು ಆದಾಗೇನು ಕಾಗದ ಪತ್ರ ತಿಲ್ಲಕ್ಕೆ ಬರ್ತೈತೇನು? ಹಸು ಆದಾಗೇನು ಡಿಗ್ರಿ ಸರ್ಟಿಫಿಕೇಟ್ ತಿಲ್ಲಕ್ಕೆ ಬರ್ತೈತೇನು? ಹಸು ಆದಾಗೇನು ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಏನ್ರಿ ತಿಲ್ಲಾಕ ಬರ್ತೈತೇನು? ಏನು ತಿಲ್ಲಾಕ ಬರಂಗಿಲ್ಲ. ನಮ್ಮ ಹೊಟ್ಟೆಯನ್ನು ತುಂಬಿಸುವಂಥದ್ದು ಒಂದು ತುತ್ತು ಅನ್ನ. ಆದ್ದರಿಂದ ತುತ್ತು ಅನ್ನವನ್ನು ಕೊಟ್ಟಂಥ ಅನ್ನದಾತನಷ್ಟು ದೊಡ್ಡ ವಿದ್ಯಾವಂತ ಜಗತ್ತಿನಲ್ಲಿ ಯಾರೂ ಇಲ್ಲ. ಅದಕ್ಕೆ ಹೇಳಿದರೆ ಅವರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು. ಕೋಟಿ ವಿದ್ಯಾ ಎಲ್ಲ ನಷ್ಟ ಆದ್ರೆ ನಡಿತೈತಿ, ಮೇಟಿ ವಿದ್ಯಾ, ರಾಟಿ ವಿದ್ಯಾ ಇವೆರಡು ನಷ್ಟ ಆದವು ಅಂದ್ರೆ ಜಗತ್ತು ನಿಲ್ಲಂಗಿಲ್ಲ. ಆದ್ದರಿಂದ ನಾವೆಲ್ಲ ಒಕ್ಕಲಿಗರು, ಅನ್ನದಾತರು. ನಮ್ಮ ಬಗ್ಗೆ ನಮಗೆ ಹಿರಿಮೆ ಇರಬೇಕು. ನಮ್ಮ ಮಕ್ಕಳಿಗೆ ನಾವು ಯಾವ ಶಾಣೆ ಇರ್ತಾನಲ್ಲ ಎಲ್ಲಕ್ಕಿಂತ ಅವನ ತಂದು ಒಕ್ಕಲ್ತನಕ್ಕೆ ಹಚ್ಬೇಕು. ಯಾವ ದಡ್ಡ ಇರ್ತಾನಲ್ಲ ಹೋದ್ರೆ ಹೋಗಲಿ ಆ ಕಡೆ ಅಂತೇಳಿ ನೌಕರಿಗೆ ಕಳಿಸ್ಬೇಕು. ನಮ್ಮದು ಉಲ್ಟಾ ನಡೆದೈತಿ. ಯಾವ ದಡ್ಡ ಇರ್ತಾನಲ್ಲ ಅವನ ಒಕ್ಕಲ್ತನಕ್ಕೆ ತರ್ತೀವಿ, ಯಾವ ಶಾಣೆ ಇರ್ತಾನಲ್ಲ ಅವ ಹೋಗಲಿ ಮುಂಬೈ, ಪುನಾ, ದಿಲ್ಲಿ, ಕಲ್ಕತ್ತಾ ಅಂತ ಕಳಿಸ್ತೀವಿ. ಶಾಣ್ಯಾರ ಮಾಡೋ ಕೆಲಸನ ಒಕ್ಕಲ್ತನ. ಈಗ ನೋಡ್ರಿ, ಪೆನ್ಲೆ ಬರ್ಕೋತ್ಕೊಂಡ್ರದೇನು ಅಟ್ಟು ಶಾಣ್ಯತನ ಹತ್ತಂಗಿಲ್ಲ. ಅದಕ್ಕೆ
ಯಾವಾಗ ಮಳೆ ಬೀಳ್ತೈತಿ, ಯಾವಾಗ ಬಿಸಿಲು ಬೀಳ್ತೈತಿ, ಯಾವಾಗ ಬಿತ್ತಬೇಕು, ಯಾವಾಗ ಹರಗಬೇಕು, ಎಡೆ ಯಾವಾಗ ಹೊಡಿಬೇಕು, ಭೂಮಿ ಯಾವಾಗ ನೀರಿಗೆ ಬಂದೈತಿ, ಯಾವಾಗ ಏನು ಬಿತ್ತಬೇಕು, ಏನು ಮಾಡಬೇಕು, ಭೂಮಿ ಹೆಂಗೆ ಯಾವಾಗಲೂ ಬೆಳೆಯುವಂಗೆ ಮಾಡ್ಕೋತಿರ್ಬೇಕು, ಭೂಮಿ ಏನು ಕೇಳಾತೈತಿ, ಬೆಳೆ ಏನು ಕೇಳಾಗ್ತದ, ಇದನ್ನೆಲ್ಲ ತಿಳ್ಕೊಂಡು ಮಾಡವನೇ ಜಾಣ ಒಕ್ಕಲಿಗ. ಭಾಳ ದೊಡ್ಡ ವಿದ್ಯೆ ಇದೇನು ಸಾಮಾನ್ಯ ವಿದ್ಯೆ ಅಲ್ಲ. ಒಂದು 4 ಮೆಂತಿ ಕಾಳು ಹಾಕಿ ಮೆಂತಿ ಪಲ್ಯ ಬೆಳಿಬೇಕಂದ್ರೂ ಜಾಣತನ ಬೇಕಾಗ್ತೈತಿ. ಒಂದು 4 ಭತ್ತದ ಕಾಳು ಹಾಕಿ 4 ಭತ್ತದ ಕಾಳು ತಯಾರು ಮಾಡ್ಬೇಕಂದ್ರೂ ಜಾಣತನ ಬೇಕಾಗ್ತದೆ. ಪ್ರತಿ ಒಂದು ಬೆಳೆಗೆ ಬೇರೆ ಬೇರೆ ರೀತಿ ಪದ್ಧತಿನೇ ಇರ್ತಾವೆ. ಹೀರೆಕಾಯಿ ಬೆಳೆದಂಗೆ ಬೆಂಡೆಕಾಯಿ ಬೆಳಿಲಕ್ಕೆ ಬರಂಗಿಲ್ಲ, ಬೆಂಡೆಕಾಯಿ ಬೆಳೆದಂಗೆ ಗಜ್ರಿ ಬೆಳಿಲಕ್ಕೆ ಬರಂಗಿಲ್ಲ, ಗಜ್ರಿ ಬೆಳೆದಂಗೆ ಗೆಣಸು ಬೆಳಿಲಕ್ಕೆ ಬರಂಗಿಲ್ಲ, ಗೆಣಸು ಬೆಳೆದಂಗೆ ಮತ್ತು ಬೇರೆ ಬೇರೆ ಪ್ರಕಾರದ ಕಾಯಿಪಲ್ಯ ಬೆಳಿಲಕ್ಕೆ ಬರಂಗಿಲ್ಲ. ಪ್ರತಿ ಒಂದು ಬೆಳೆಗೆ ತನ್ನದೇ ಆದಂಥ ಒಂದು ಶಾಸ್ತ್ರ ಅದ. ಇದನ್ನೆಲ್ಲ ತಿಳ್ಕೊಂಡು ಯಾವ ಮಾಡ್ತಾನಲ್ಲ ಅವ ಒಕ್ಕಲಿಗ. ಈಗ ಆಧುನಿಕ ಕಾಲದಲ್ಲಿ ಅಪ್ಡೇಟ್ ಅಂತ ಕರೀತಾರೆ. ಈಗಿನ ದಿವಸಕ್ಕೇನು ಚಾಲ್ತಿ ಐತ್ಲ ಆ ತಂತ್ರಜ್ಞಾನವನ್ನು ನಾವು ಹೊಂದಿಸ್ಕೋಬೇಕು ಅಂತ ಹೇಳ್ತಾರೆ ಅವರು. ಈ ರೈತಂದು ಹಂಗಲ್ಲ, ಪ್ರತಿ ಕ್ಷಣ ಭೂಮಿ ಜೋಡಿ, ಬೆಳೆ ಜೋಡಿ, ಒಕ್ಕಲತನದ ಜೋಡಿ, ವಾತಾವರಣ ಜೋಡಿ ಅವ ಅಪ್ಡೇಟ್ ಹಾಕೋತ ಹೋದ ಅಂದ್ರೆ ಅಷ್ಟ ಬೆಳೆ ಬರ್ತೈತೆ. ಅವನು ಅಪ್ಡೇಟ್ ಆಗದೆ ಹೋದ್ರೆ ಬೆಳೆನ ಬರಂಗಿಲ್ಲ, ಅವನಿಗೆ ಒಕ್ಕಲಿಗ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಹೊಳಸಾಲ ಭಾಗದ ಮಂದಿ ನೀವೆಲ್ಲ ಈಗ ಅಪ್ಡೇಟ್ ಆಗೋ ಕಾಲ ಬಂದೈತಿ. ನಿಮ್ಮ ಬೆಳೆನ ಹೇಳತ್ತೇವ, ಕಬ್ಬು ಹೇಳತ್ತೇವ. ನಿಮ್ಮ ಯಾವ ಒಂದು ಕಬ್ಬರೆ ಗರಿ ಬರಲಾರ್ದ ಕಬ್ಬ ಆರೋಗ್ಯವಂತ ಕಬ್ಬದು. ಗರಿ ಬತ್ತಂದ್ರೆ ನಾ ಮುದುಕಾಗೇನೋ ಕಡ್ದೋಗಿ ಅಂತ ಹೇಳತ್ತೈತಿ ಕಬ್ಬನ. ಆದರೂ ಕೇಳೋವಾರ ನೀವು ಸಜ್ಜಾದಂಗೆ ಆಗ್ಯಾವು, ಇಟ್ಟ ಜ್ವಾಳದ ದಂಟಾದಂಗೆ ಆಗ್ಯಾವು. ಆದರೂ ಕೇಳೋವಾರ ನೀವು ಎಲ್ಲಿ ತಕ ಬೆಳಿತಿ ಬೆಳಿನಿ, ಕಬ್ಬು ಬೆಳೆದು ನಿತ್ತಿ ಅಂದ್ರೆ ನಮ್ಮ ಹೊಲನ ಅಲ್ಲ ಅಂತ ನೀವು ಒಟ್ಟು ಸಾಯುತಕ್ಕ ಕಬ್ಬು ಬೆಳಿಬೇಕಂತ ನಿರ್ಣಯ ಮಾಡೀರಿ. ಹಿಂಗೆ ಮಾಡ್ಕೋತ ಹೋದ್ರಿ ಅಂದ್ರೆ ಇಡೀ ಹೊಳಸಾಲ ಭಾಗೆಲ್ಲ ಅರಬಸ್ಥಾನ ಆದಂಗೆ ಆಗ್ತದೆ. ನೆನಪಿಟ್ಕೋರಿ ನೀವು. ಅರಬಸ್ಥಾನದಲ್ಲಿ ಬರೇ ಮರಳೈತಿ. ಇದೇ ನಮ್ಮ ಮಣ್ಣ. ಇದರಲ್ಲಿ ಜೀವಕೋಶಗಳೆಲ್ಲ ಸತ್ತು ಹೋದವು ಅಂದ್ರೆ ಮಣ್ಣು ಹೋಗಿ ಉಸುಕಾಕೈತಿ, ಗೊತ್ತಿರಲಿ. ನಮ್ಮ ಉಷ್ಣಾಂಶ 45 ಡಿಗ್ರಿ ಇರ್ತೈತಿ ಈ ಭಾಗದಲ್ಲಿ ಸಾಮಾನ್ಯ. ಅದು 50 ಡಿಗ್ರಿಗೆ ಹೋಯ್ತು ಅಂದ್ರೆ ಮಣ್ಣು ಹೋಗಿ ಉಸುಕಾಗ್ತದೆ. ಯಾವಾಗ ಮಣ್ಣು ಹೋಗಿ ಉಸುಕಾಗ್ತೈತ್ಲ ಅವಾಗಿದೆಲ್ಲವೂ ಅರಬಸ್ಥಾನ ಆಗ್ತದೆ. ಯಾಕಂದ್ರೆ ಗಿಡ ಎಲ್ಲ ಕಡ್ದಿದ್ದೀವಿ ನಾವು, ಪಕ್ಷಿಗಳು ಬಂದು ಕುಂಡ್ರಲಾಕ ಜಾಗಿಲ್ಲ. ಭೂಮ್ಯಾಗ ನೀರು ಹಿಂಗಬೇಕಂದ್ರೆ ಭೂಮಿ ಪಳ್ಳಿಲ್ಲ, ಭೂಮಿ ಎಲ್ಲ ಗಟ್ಟಿ ಆಗೈತಿ. ಆ ಬಳಿಕ ಹೊಲದಾಗ ದನಗಳಿಲ್ಲ, ಸಾವಯವ ಒಕ್ಕಲ್ತನ ಮಾಡಂಗಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ನಾವು ಭೂಮಿಯನ್ನು ಕೆಡಿಸ್ಕೋತ ಹೊಂಟಿದ್ದೀವಿ. ಆದ್ದರಿಂದ ನಮ್ಮ ಎಲ್ಲಡಿಗೆ ಬಂಧುಗಳು, ಭದ್ರಪ್ಪಗಳವರು ಎಲ್ಲರೂ ಕೂಡ್ಕೊಂಡು ಸಾವಯವ ಒಕ್ಕಲ್ತನ ಮಾಡ್ತಾರವರು. ಅದನ್ನು ತಾವೆಲ್ಲ ಕಲಿಬೇಕು. ರೈತರಂದ್ರೆ ಸಾಮಾನ್ಯವಾಗಿ ನಾವೇನು ಒಟ್ಟು ಕಚ್ಚಾ ಪದಾರ್ಥವನ್ನು ಬೆಳೆದು ಕೊಡೋರು ಅಟ್ಟ ತಿಳ್ಕೊಂಡಿದ್ದೀವಿ. ಯಾಕೆ ನಾವು ಅದರ ಬೆಲೆ ನಿರ್ಣಯ ಮಾಡೋರು ಯಾಕಾಗಬಾರ್ದು? ಈಗ ಅರಿಶಿನ ಬೆಳಿತೀರಿ, ಬೆಳೆದ್ರಂತ ಇಟ್ಕೋರಿ. ಅದ ಅರಿಶಿನ ತುಸು ಎಲ್ಲ ಕುದಿಸಿ ಮಾಡಿ ಗಾಡಕ್ಕೆ ಹಾಕಿ ಅದನ್ನೇ ಒಂದು ಗಿರಣಿ ತಂದು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಅದನ್ನು ನೀವು ಮಾರ್ಲಕ್ಕೆ ಯಾಕೆ ಬರೋಂಗಿಲ್ಲ? ಅರಿಶಿಣ ರೇಟ್ ಹೆಚ್ಚ ಕಡಿಮೆ ಆಗ್ತೈತೆ, ಅದು ಅರಿಶಿಣ ಪುಡಿ ರೇಟ್ ಹೆಚ್ಚ ಕಡಿಮೆ ಆಗಂಗಿಲ್ಲ, ಗೊತ್ತಿರಲಿ. ಕಬ್ಬಿನ ರೇಟ್ ಹೆಚ್ಚ ಕಡಿಮೆ ಆಗ್ತೈತಿ, ಬೆಲ್ಲ ಸಕ್ಕರೆ ರೇಟ್ ಹೆಚ್ಚ ಕಡಿಮೆ ಆಗಂಗಿಲ್ಲ. ಏರ್ಸ್ಕೋತ ಹೋಗ್ತಾರೆ ಅವರು ಕಂಪ್ನಿ ಮಾಲ್. ಯಾವಾಗಲೂ ಕಿರಾಣಿ ಬಜಾರ್ನಾಗ ಮಾಲ ಅದರ ರೇಟ ಏರ್ಕೋತ ಹೋಗ್ತೈತಿ, ನಿಮ್ಮ ಕಚ್ಚಾ ಪದಾರ್ಥದ ರೇಟ್ ಬೀಳ್ತೈತಿ. ಟೊಮೆಟೊದ ರೇಟ್ ಭಾಳ ಕಡಿಮೆ ಆಗ್ಬೋದು, ಸಾಸ್ ಏನು ತಯಾರಾಗ್ತೈತಿಲ್ಲ ಅದರದ್ದು ರೇಟ್ ಕಡಿಮೆ ಆಗಂಗಿಲ್ಲ. ಲಿಂಬಿಕಾಯಿ ರೇಟ್ ಕಡಿಮೆ ಆಗ್ತೈತಿ, ಆದರೆ ಉಪ್ಪಿನಕಾಯಿ ರೇಟ್ ಕಡಿಮೆ ಆಗಂಗಿಲ್ಲ. ಗೋಧಿ ರೇಟ್ ಕಡಿಮೆ ಆಗ್ತೈತಿ, ಹಿಟ್ಟ ನುಚ್ಚ ರವಾದ ರೇಟ್ ಕಡಿಮೆ ಆಗಂಗಿಲ್ಲ. ಇದನ್ನು ರೈತರ ತಲೆಯಾಗಿ ಇಟ್ಕೋಬೇಕು. ನೀವು ಒಂದೊಂದು ಗಿರಣಿ ಒಂದೊಂದು ಏನ್ರಿ ತಂದು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಮಾರ್ಲಾಕ್ ಚಾಲೂ ಮಾಡಿದ್ರಿ ಅಂದ್ರೆ ನೀವು ಶ್ರೀಮಂತರಾಗ್ತೀರಿ. ಆದರೆ ಇವತ್ತೇನಾಗೈತಿ, ನಮಗೆ ಪುರ್ಸತ್ತಿಲ್ಲ. ತಾಯಂದಿರಿಗೆ ಧಾರಾವಾಹಿ ನೋಡ್ಲಾಕ ಪುರ್ಸತ್ ಸಿಗುವಲ್ದು, ಈ ಮಂದಿಗೆ ರಾಜಕೀಯ ಮಾಡ್ಲಾಕ ಪುರ್ಸತ್ ಸಿಗುವಲ್ದು. ಒಂದು ಎಲೆಕ್ಷನ್ ಆಗೋದ್ರಾಗ ಒಂದು ಎಲೆಕ್ಷನ್ ಬರ್ತಾವೆ, ಏನು ಮಾಡ್ಬೇಕಿನ್ನ?
ಅದಕ್ಕೆ ಹಂಗಾಗೋದು ಬೇಡ. ನಮ್ಮ 100 ರೈತರು ಕೂಡ್ಕೊಂಡು ನಾವು ಒಂದೊಂದು ಸಂಘಟನೆಗಳನ್ನು ಮಾಡಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರ ಅದಕ್ಕೆ ಪ್ರೋತ್ಸಾಹವಾಗಿ ಅನೇಕ ರೀತಿಯ ಯೋಜನೆಗಳನ್ನು ಕೊಡುತ್ತದೆ. ರಾಜ್ಯ ಸರ್ಕಾರದಲ್ಲಿ ಅನೇಕ ರೀತಿಯ ಯೋಜನೆಗಳದಾವೆ. ನಾವು ರೈತರ ಒಗ್ಗಟ್ಟಾಗಬೇಕಲ್ಲ ಮೊದಲು. ನಮಗೆ ತಲೆ ಇಲ್ಲ ಅಂತ ತಿಳ್ಕೊಂಡು ಏನೇನೋ ನೋಡೋದದ. ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಒಂದು ಧ್ಯೇಯೋದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ಲಿಕ್ಕೆ ಚಾಲೂ ಮಾಡಿದೀವಿ ಅಂದ್ರೆ ನಾವೆಲ್ಲ ಶ್ರೀಮಂತರಾಗ್ತೀವಿ. ನಮ್ಮ ದೇಶದಾಗ 70ರಿಂದ 75% ಜನ ಒಕ್ಕಲ್ತನ ಮಾಡ್ತೀವಿ. ಇನ್ನು ಇಷ್ಟು ವರ್ಷ ಆತು ಒಕ್ಕಲ್ತನ ಮಾಡ್ಲತ್ತಿದ್ದೀವಿ, ಇನ್ನೂ ಒಕ್ಕಲ್ತನದಲ್ಲಿ ಸುಧಾರಣೆ ಆಗಿಲ್ಲ ನಮ್ಮಲ್ಲಿ. ವಿದೇಶದ ಜನ ಕೇವಲ 20-30% ಜನ ಒಕ್ಕಲ್ತನ ಮಾಡ್ತಾರ. ಆದರೂ ಜಗತ್ತಿನಲ್ಲಿ ಅವರು ಸುಧಾರಿತ ಒಕ್ಕಲಿಗರು ಅಂತ ಅನಿಸ್ಕೊಂಡಾರ. ಅವರ ಉತ್ಪಾದನೆ ಹೆಚ್ಚಾಗ್ಯದ, ಅವರ ಶ್ರೀಮಂತಿಕೆ ಹೆಚ್ಚಾಗ್ಯದ, ಅವರ ಜೀವನದ ಗುಣಮಟ್ಟ ಹೆಚ್ಚಾಗ್ಯದ, ಸುಧಾರಿಸದ. ನಮ್ಮದ್ಯಾಕೆ ಸುಧಾರಿಸಿಲ್ಲ ಅಂತ ಕೇಳಿದ್ರೆ ನಾವು ಅಪ್ಡೇಟ್ ಆಗಿಲ್ಲ. ಎಲ್ಲರೂ ಒಂದಾಗಿ ಒಕ್ಕಲ್ತನ ಮಾಡ್ತಾ ಇಲ್ಲ. ಬರೇ ಭೂಮಿ ಸೀಮೆ ಜಗಳದಾಗ ಹೊಂಟಾವು ನಮ್ಮ ಎಲ್ಲ ರೊಕ್ಕ. ಎದ್ರಾಗ ಹೊಂಟಾವು? ಭೂಮಿ ಸೀಮೆ ಜಗಳ. ಅಣ್ಣ ತಮ್ಮ ಇಬ್ಬರು ಮೊದಲಂತೂ ಆಸ್ತಿ ಸಲುವಾಗಿ ಜಗಳಾಡ್ತಿದ್ರು. ಈಗ ಹೆಚ್ಚಿನವರು ಈ ಹೆಣ್ಮಕ್ಳಿಗೆ ಒಂದು ಪಾಲ ಕೊಡ್ರಿ ಅಂತ ಕೋರ್ಟ್ ಹೇಳಿತಪ್ಪ. ನಾವ್ರೇನು ಕಡಿಮೆ ಇದೀವಿ ಅಂತ ಹೇಳಿ ಆಸ್ತಿ ಕಸುಗಳು ಸಲುವಾಗಿ ಕಿತ್ತೂರು ಚೆನ್ನಮ್ಮನಾಗ ಬಂದು ನಿತ್ರಿ ಅವ್ರು ತವ್ರ ಮನ್ಯಾಗ. ನನ್ನ ಪಾಲು ನನಗೆ ಕೊಡಬೇಕು ಅಂತ. ನಿನ್ನ ಪಾಲ ಕೊಡೋದಾದ್ರೆ ನೀ ಆರತಿ ಬೆಳಗಲಾಕೂ ಬರಬೇಡ, ದೀಪಾವಳಿಗೆ ಬರಬೇಡ, ಹಬ್ಬಕ್ಕೆ ಬರಬೇಡ, ಎದಕ್ಕೂ ಬರಬೇಡ, ಹೋಗೇ ಬಿಡು ನೀ ಪಾಲ ತೊಗೊಂಡ ತಣ್ಣ ತಮ್ಮ ಹೇಳಿದರು. ನೀವು ತಾಯಂದಿರು ಏನೋ ಹಂಗೆ ಪರಿಸ್ಥಿತಿ ಇರಲಿಲ್ಲ ಅಂದ್ರೆ ಅಣ್ಣ ತಮ್ಮರ ಆಸ್ತಿಯನ್ನು ಅಣ್ಣ ತಮ್ಮರಿಗೆ ಬಿಡ್ರಿ. ನಿಮ್ಮನೇನು ಕಡಿಮೆ ಬಡವರ ಮನೆಗೇನು ಕೊಟ್ಟಿರ್ತಾರೆ? ಪರದೇಶಗಳಿಗೆ ನಿಮ್ಮನ್ನು ಕೊಟ್ಟಿರ್ತಾರೆ? ನಿಮಗೆ ಕನ್ಯಾ ದಾನ ಮಾಡುವ ಮುಂದೆ, ನಿಮ್ಮನ್ನು ಒಂದು ಮನೆಗೆ ಕೊಡುವ ಮುಂದೆ ಚಲೋ ಶ್ರೀಮಂತ ಮನೆ, ಚಲೋ ಸಂಸ್ಕಾರವಂತ ಮನೆ ನೋಡೇ ಕೊಟ್ಟಿರ್ತಾರೆ. ಅಂದ ಬಳಿಕ ನೀವ್ಯಾಕೆ ಇಲ್ಲಿ ತವ್ರ ಮನೆ ಆಸ್ತಿಗೆ ಆಸೆ ಮಾಡಬೇಕು? ಸ್ವಾಮಿಗಳು ನಮ್ಮ ಕಡೆ ಯಾಕೆ ಬಂದಿರ್ತೀರಿ? ನಮ್ಮ ಸಮಾಜವನ್ನು ಹೆಂಗೆ ಒಡಿಬೇಕು ಅನ್ನುವಂಥ ಷಡ್ಯಂತ್ರವನ್ನು ಮಾಡಿ ಹಿಂದೂ ಸಮಾಜವನ್ನು ಹೆಂಗೆ ತುಂಡು ಮಾಡ್ಲಿಕ್ಕೆ ಸಾಧ್ಯ ಐತೆಲ್ಲ. ಮೊದಲನೇದ್ದು ಧಾರಾವಾಹಿ ತಂದರು ಮನೆ ಒಂದ 3 ಬಾಗಿಲ. ಯಾಕೆ ಮನೆ ಒಂದ ಬಾಗಿಲನು ಒಂದ ತ್ಯಾಕೆ ಧಾರಾವಾಹಿ ಹೆಸರು ಇಡ್ಲಕ್ಕೆ ಬರಲಿಲ್ಲ ಅವ್ರಿಗೆ. ಮನೆ ಒಂದ 3 ಬಾಗಿಲ. ಇವೆಲ್ಲ ಏನು ಮಾಡ್ತಾವೆ ಧಾರಾವಾಹಿಗಳಲ್ಲಿ? ಏನು ಅತ್ತಿ ಸೊಸಿ ಪ್ರೀತಿದಿಂದ ಹಾಲ ತುಪ್ಪ ಉಣಿಸಿ ತೋರಿಸ್ತಾರನ ಅವ್ರು ಧಾರಾವಾಹಿ? ಜಗಳಾಡೋದ ತೋರಿಸ್ತಾರೆ. ಕಾರಣ ಏನು ಅಂದ್ರೆ ಈ ಧಾರಾವಾಹಿ ಇಂಡಸ್ಟ್ರಿ ಏನದಲ್ಲ, ಇದರ ಹಿಂದೆ ಕೆಲಸ ಮಾಡೋದು ಕ್ರಿಶ್ಚಿಯನ್ ಮಿಷನರಿಗಳ ಕೆಲಸ ಮಾಡ್ತಾರೆ. ಇದು ಗೊತ್ತಿರಲಿ. ಹಿಂದೂ ಸಮಾಜವನ್ನು, ಅವಿಭಕ್ತ ಕುಟುಂಬವನ್ನು ಛಿದ್ರ ಮಾಡಬೇಕಂದ್ರೆ ಮೊಟ್ಟ ಮೊದಲು ನಾವು ಹೆಣ್ಮಕ್ಳ ಮನಸ್ಸಿನಾಗ ವಿಷ ಬೀಜ ಬಿತ್ತಬೇಕು ಅಂತ ಧಾರಾವಾಹಿಗಳನ್ನು ತಂದರು ಕ್ರಿಶ್ಚಿಯನ್ರು. ಇದು ನಮಗೆ ಗೊತ್ತಿರಬೇಕು. ಎರಡನೆಯದಾಗಿ ಈಗೇನು ನ್ಯಾಯಾಧೀಶರು ಇರ್ತಾರ, ವಕೀಲರು, ತಜ್ಞರು, ನ್ಯಾಯಾಂಗ ವ್ಯವಸ್ಥೆಯವರು, ಅವರೇನು ಮಾಡಿದರು ಅಂದ್ರೆ ಇದನ್ನು ಇನ್ನಷ್ಟು ತುಂಡು ಹಾಕಿಬಿಡೋನು, ಭಾರತ ದೇಶದ ಭೂಮಿಯನ್ನು ತುಂಡು ಮಾಡೋನು, ಇಲ್ಲಿಯ ಸಂಬಂಧಗಳನ್ನು ಶಾಶ್ವತವಾಗಿ ಹಾಳು ಮಾಡೋನು ಅಂತ ತಿಳ್ಕೊಂಡು ತವರು ಮನೆಯ ಆಸ್ತಿಯಲ್ಲಿ ಹೆಣ್ಮಕ್ಕಳಿಗೂ ಪಾಲದ ಅಂತ ಒಂದ ಕಾಯ್ದೆ ಮಾಡಿದ್ರು. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಕೇಸ್ಗಳಿದ್ರ ಸಲುವಾಗಿ ಕೋರ್ಟ್ನಾಗದ ಹೋಗಿ ನೋಡ್ರಿ. ಅದಕ್ಕೆಲ್ಲ ಕಾರಣೀಕರ್ತರು ಯಾರು ಅಂದ್ರೆ ಅಲ್ಲಿ ಕೂತಾರ ಭೂಪರ ಅವರು. ಅದಕ್ಕೆ ಬಲಿಯಾದವರು ಯಾರು ಅಂದ್ರೆ ನಾವೆಲ್ಲ ಬಲಿಯಾಗಿದ್ದೀವಿ. ಯಾಕೆ ತಾಯಂದಿರು, ನನಗೆ ಅಣ್ಣ ತಮ್ಮರಿಗೆ ಆರತಿ ಮಾಡುವ ಸೌಭಾಗ್ಯಕ್ಕಿಂತ ದೊಡ್ಡ ಸೌಭಾಗ್ಯನ ಏನೂ ಬೇಡ ಅಂತ ಯಾಕೆ ತಾಯಿ ಹೇಳಬಾರದು? ಅಕ್ಕ ತಂಗಿಗಳು ಯಾಕೆ ಹೇಳಬಾರದು? ನೀವು ತಾಯಂದಿರು ಹೆಣ್ಮಕ್ಳು ಒಂದು ನೆನಪಿಟ್ಕೋರಿ. ನಿಮಗೆ ಅತಿ ಹೆಚ್ಚು ಕಾಳಜಿ ಇರುವುದು ಗಂಡನ ಮನೆ ಮೇಲೆ ಇರಂಗಿಲ್ಲ, ತವ್ರ ಮನೆ ಮೇಲೆ ಇರ್ತೈತಿ. ನಿಮಗೆ ಏನೇ ಆದರೂ ಒಂದು ತವರು ಮನೆಯ ಸೀರೆ ಅಂತ ಬರಬೇಕು, ತವರು ಮನೆಯದೇ ನಿಮಗೊಂದ ಸೌಭಾಗ್ಯ ಅಂತ ತಂದು ಕೊಡ್ಬೇಕು ಅವ್ರು ಅಣ್ಣ ತಮ್ಮ. ಕೊನೆಯವರೆಗೂ ನೀವು ಹಂಗೆ ಸಂಬಂಧವನ್ನು ಇಟ್ಕೊಂಡು ಹೋಗ್ಬೇಕಂದ್ರೆ ಆಸ್ತಿ ಒಳಗೇನು ಪಾಲ ಐತ್ಲ, ಇದನ್ನು ಬಿಟ್ಟು ಬಿಡ್ರಿ.
ಮತ್ತು ಯಾರಿಗೆ ಅತಂತ್ರ ಐತೆ ಅದಂತೂ ಇರಲಿ, ಅದು ಅತಂತ್ರ ಇದ್ದವ್ರ ಸಲುವಾಗಿ ಅತ್ ಮಾಡ್ಯಾರ. ನಮ್ಮ ಸ್ವತಂತ್ರ ಇದ್ದ ಮಂದಿನೂ ಆ ಕಡೆ ಹೋಗೈತಿ. ಅದಕ್ಕೆ ಹಂಗೆ ಆಗೋದು ಬೇಡ. ನಮ್ಮ ದೇಶ ಒಂದಾಗಿರಬೇಕು, ಅಖಂಡ ಹಿಂದೂಸ್ತಾನ ತಯಾರಾಗಬೇಕು. ನಾವೆಲ್ಲ ಮಳ್ಳು ಕುರಿಯಂಗಿದ್ದದ್ದರಿಂದಲೇ ನಮ್ಮ ದೇಶ ಇವತ್ತು 7-8 ದೇಶ ಆಗಿ ಒಡೆದು ಹೋಗೈತಿ. ಬಾಂಗ್ಲಾದೇಶ ಒಡೆದು ಹೋಯ್ತು, ಪಾಕಿಸ್ತಾನ ಒಡೆದು ಹೋಯ್ತು, ಮ್ಯಾಲೆ ನೇಪಾಳ ಹೋಯ್ತು, ಬರ್ಮಾ ಹೋಯ್ತು, ಸುತ್ತಮುತ್ತೆಲ್ಲ ಇವೆಲ್ಲ ದೇಶಗಳು ಒಡೆದು ಹೋಗಲಿಕ್ಕೆ ಕಾರಣಕರ್ತರು ಯಾರು? ನಾವು ಇದ್ದೀವಿ. ನಾವು ಹಿಂಗೆ ಗಪ್ ಕೂತೀವಿ ಅಂದ್ರೆ ನಾವು ಲಿಂಗಾಯತರು ಬೇರೆ, ನಾವು ತಮಿಳ್ನಾಡಿನವರು ಬೇರೆ, ನಾವು ಆಂಧ್ರ ಪ್ರದೇಶದವರು ಬೇರೆ, ಕೇರಳದ ಮಲಯಾಳಿಗಳು ಬೇರೆ, ಜಾಟರು ಬೇರೆ, ಶಿಕ್ಕರು ಬೇರೆ, ರಜಪೂತರು ಬೇರೆ, ಮಾರವಾಡಿಗಳು ಬೇರೆ, ಕಾಶ್ಮೀರಿಗಳು ಬೇರೆ ಅಂತ ನಾವು ಹಿಂಗೆ ಹೋದಿವಿ ಅಂದ್ರೆ ಅಖಂಡ ಹಿಂದೂಸ್ತಾನ ತುಂಡು ತುಂಡಾಗಿ ಹೋಗ್ತದೆ. ಇದನ್ನು ನಾವೆಲ್ಲ ಎಚ್ಚರಿಕೆಯಿಂದ ನೆನಪಿಟ್ಟುಕೋಬೇಕು. ಸರ್ದಾರ್ ಪಟೇಲ್ 652 ಸಂಸ್ಥಾನಗಳನ್ನು ಕೆಲವೇ ದಿನಗಳಲ್ಲಿ ತನ್ನ ಉಕ್ಕಿನ ಮಾತುಗಳ ಮೂಲಕ, ತನ್ನ ರಾಜನೀತಿಜ್ಞ ನೀತಿಶಾಸ್ತ್ರದ ಮೂಲಕವಾಗಿ ಅನೇಕ ಯುಕ್ತಿಗಳನ್ನು, ಉಪಾಯಗಳನ್ನು ಬಳಸಿ 652 ರಾಜಾರ್ನ ಸಂಸ್ಥಾನಗಳನ್ನೆಲ್ಲ ಒಂದು ಮಾಡಿದಂಥ ಮಹಾಪುರುಷ ಯಾರು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್. ಬ್ರಿಟಿಷರ ಷಡ್ಯಂತ್ರ ಹೆಂಗಿತ್ತು ಅಂದ್ರೆ ಈ ದೇಶ ಸ್ವಾತಂತ್ರ್ಯ ನಂತರವೂ ತುಂಡಾಗಬೇಕು, ಇವರಿಗೆ ಸ್ವಾತಂತ್ರ್ಯ ಒಂದು ಕೈಲೆ ಕೊಟ್ಟಂಗಾಗಿರಬೇಕು, ಇನ್ನೊಂದು ಕೈಲೆ ಕಸ್ಕೊಂಡಂಗಾಗಿರಬೇಕು ಅಂತ ತಿಳ್ಕೊಂಡು ಷಡ್ಯಂತ್ರವನ್ನು ಮಾಡಿದಂಥವರು ಬ್ರಿಟಿಷರು. ಅದಕ್ಕೆ ಸರ್ದಾರ್ ಪಟೇಲ್ನಂಥ ಒಬ್ಬ ಮಹಾತ್ಮ ಬಂದು ಈ ದೇಶವನ್ನು ಒಂದು ಮಾಡಿದ. ಈಗಾದರೂ ಕೂಡ ನಾವೆಲ್ಲರೂ ಭಾರತೀಯರಂತ ಹೋಗಬೇಕು. ನಾವು ಕುರುಬರು, ನಾವು ಲಿಂಗಾಯತರು, ನಾವು ಆ ಬಣಿಜ್ಗಾರು, ಈ ಬಣಿಜ್ಗಾರು, ಏನು 108 ಗದ್ದಲ ಮಾಡ್ಕೊಂಡು ಕೂತಿದ್ದೀವಿ ನಾವು, ಜಾತಿ ಅಂಥೇಳಿ. ಅದೇನನ್ನು ಮಾಡದೆ ನಾವೆಲ್ಲರೂ ಒಂದಾಗಿರೋಣ. ಎಲ್ಲರಿಗೆ ಅವರ ಪರಿವಾರ, ಭದ್ರಪ್ಪಗಳವರ ಪರಿವಾರದವರು ಎಲ್ಲರನ್ನ ಇವತ್ತು ಕೂಡಿಸ್ಯಾರ. ಅವ್ರು ಎದಕ್ಕೆ ಕೂಡಿಸ್ಯಾರಂದ್ರೆ ಸಾವಯವ ಜಾಗೃತಿ, ಭಾರತೀಯ ಸಂಸ್ಕೃತಿಯ ಉತ್ಥಾನ, ಅಖಂಡ ಹಿಂದೂಸ್ತಾನದ ಪರಿಕಲ್ಪನೆಯೊಂದಿಗೆ ಈ ಸಪ್ತಾಹ ಅಜರಾಮರವಾಗಿ ಎಲ್ಲರ ಮನದಂಗಳದಲ್ಲಿ, ಎಲ್ಲರ ಸ್ಮೃತಿಯ ಅರಮನೆಯಲ್ಲಿ ನೆಲೆಗೊಳ್ಳಲಿ ಅಂಥೇಳಿ ಹರಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು.